ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರು ಈ ಬೆಳಗಿನ ಜಾವವನ್ನು ನಮಗೆ ದಾನವಾಗಿ ದಯಪಾಲಿಸಿದ್ದಾರೆ. ಈ ಹೊಸ ದಿನವನ್ನ ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಈ ದಾನವಾದ ದಿನದಲ್ಲಿ ನಾವು ಸಹ ದಾನ ಧರ್ಮೀಯವುಳ್ಳವರಾಗಿರಬೇಕು ಎಂಬುದಾಗಿ ದೈವ ಪ್ರೇರಣೆ. ನಾವು ಸಹ ದಾನ ಧರ್ಮದಲ್ಲಿ ನಿರತರಾಗಬೇಕು. ಈ ದಿನಗಳಲ್ಲಿ ನಮ್ಮ ಮುಂದೆ ಇರುವಂತಹ ಹೋರಾಟ, ನಮ್ಮ ಮುಂದೆ ಇರುವಂತಹ ಈ ಕೊರೋನಾ ವೈರಸ್ ಹಾಗೂ ಕಂಗಾಲಾಗಿರುವಂತಹ ಜನತೆ, ಯಾವ ವಿಧವಾದ ಸೌಕರ್ಯ ಇಲ್ಲದಂತಹ ಜನತೆ, ಆಹಾರವಿಲ್ಲದಂತಹ ಜನತೆ, ಎಲ್ಲರ ಮೇಲೆ ಕರುಣೆ ತೋರುವಂತಹ ಮಕ್ಕಳು ನಾವಾಗಬೇಕು. ಪ್ರಿಯರೇ, ದೇವರು ಕರುಣಿಸುವಂತಹ ಕೃಪಾ ವರಪ್ರಸಾದಗಳಲ್ಲಿ ಒಂದು ಶ್ರೇಷ್ಠವಾದದ್ದು ದಾನ ಧರ್ಮ. ನಿನ್ನ ದಾನ ಧರ್ಮಗಳನ್ನು ನಿನ್ನ ಉಗ್ರಾಣದಲ್ಲಿ ಕೂಡಿಡು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಮ್ಮ ದಾನ ಧರ್ಮಗಳನ್ನ ಉಗ್ರಾಣದಲ್ಲಿ ಕೂಡಿಡಬೇಕು. ಅದೇ ದೇವರಿಗೆ ಕೊಡುವಂತಹ ಸಾಲ. ಹೀಗಿರುವಾಗ ದೇವರು ದಾನವಾಗಿ ಕೊಟ್ಟಂತಹ ಈ ಜೀವನದಲ್ಲಿ, ದೇವರು ನಮಗೆ ದಾನವಾಗಿ ಕೊಟ್ಟಂತಹ ಎಲ್ಲವುಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ಈ ದಿನಗಳಲ್ಲಿ ದಾನಾರ್ಥಿಗಳಾಗಿ ಜೀವಿಸಲು ಪ್ರಯತ್ನಿಸೋಣ. ಪ್ರಿಯರೇ, ಸರ್ವಶಕ್ತರಾದ ತಂದೆಯಾದ ದೇವರ ಪ್ರಸನ್ನತೆಯಲ್ಲಿ ಜೀವಿಸುವಂತಹ ಮಕ್ಕಳು ನಾವಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಕಣ್ಣುಗಳನ್ನು ಬಿಡುವಾಗಲೇ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ, ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿ ಕಿವಿಗಳನ್ನು ತೆರೆಯುತ್ತಾ, ದೇವರ ವಾಕ್ಯವನ್ನು ಹೃದಯದಲ್ಲಿ ಗ್ರಹಿಸಿಕೊಳ್ಳುವುದಕ್ಕಾಗಿ ಸಂಪೂರ್ಣವಾಗಿ ನಮ್ಮ ಹೃದಯವನ್ನು ತೆರೆಯುತ್ತಾ ಆ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಓ ನನ್ನ ದೇವರ ಮಗನೇ, ದೇವರ ಮಗಳೇ, ಈಗ ಈ ಸಮಯ ಅತಿ ಶ್ರೇಷ್ಠವಾದ ಸಮಯ. ಈ ಶ್ರೇಷ್ಠವಾದ ಸಮಯದಲ್ಲಿ ನಿನ್ನ ದೇವರು ನಿನ್ನ ಬಳಿ ಬರುವಂತಹ ಸಮಯ. ನಿನ್ನ ಎರಡೂ ಕಣ್ಣುಗಳು ಮುಚ್ಚಲ್ಪಡಲಿ. ನಾವೆಲ್ಲರೂ ಒಮ್ಮನಸ್ಸಿನಿಂದ ನಾವು ಪ್ರಭುವನ್ನ ಸ್ತುತಿಸೋಣ. ನಮಗೆ ಯಾವ ಭಾಷೆಗಳಲ್ಲಿ ಸ್ತುತಿಸಬೇಕೆಂಬುದು ನಮ್ಮ ಮನಸ್ಸಿನಲ್ಲಿ ಗೋಚರವಾಗುತ್ತದೋ, ಯಾವ ವಿಧದಲ್ಲಿ ನಮಗೆ ಸ್ತುತಿಸಬೇಕೆಂಬುದು ಪವಿತ್ರ ಆತ್ಮ ಪ್ರೇರಣೆ ಇದೆಯೋ, ಆ ಪವಿತ್ರ ಆತ್ಮ ಪ್ರೇರಣೆಯಲ್ಲಿ ನಾವು ಸ್ತುತಿಸೋಣ. ಆ ಪ್ರಭುವನ್ನ ಆರಾಧಿಸೋಣ. ಆ ಪ್ರಭುವನ್ನ ಮಹಿಮೆ ಪಡಿಸೋಣ. ಒಮ್ಮನಸ್ಸಿನಿಂದ ಆ ಪ್ರಭುವನ್ನ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಯೇಸುವೇ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮ ಕುಟುಂಬವನ್ನು ಕಾದುಕೊಂಡಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನಮಗೆ ದಿನನಿತ್ಯದ ಆಹಾರವನ್ನು ನೀವು ದಯಪಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಅನಂತ ಕೃಪೆಯಿಂದ ನಮ್ಮನ್ನು ತುಂಬಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಪರಿಶುದ್ಧವಾದ ಪ್ರಸನ್ನತೆಯಿಂದ ನಮ್ಮ ಮೇಲೆ ನಿಮ್ಮ ಕರುಣೆಯನ್ನು ಸುರಿಸುತ್ತಿರುವುದಕ್ಕಾಗಿ ನಮಗೆ ಸ್ತೋತ್ರ. ಯೇಸುವೇ, ನಮ್ಮ ಮಕ್ಕಳನ್ನ, ಸ್ವಾಮಿ, ನನ್ನ ಪತಿಯನ್ನ, ಪತ್ನಿಯನ್ನ ಯೇಸುವೇ ನೀವು ಅಭಿಷೇಕಿಸಿ ಕಾದಿರುವುದಕ್ಕಾಗಿ ನಮಗೆ ಸ್ತೋತ್ರ. ನಮ್ಮ ಎತ್ತವರ ಮೇಲೆ ನೀವು ಕರುಣೆ ತೋರಿದಕ್ಕಾಗಿ ನಮಗೆ ಸ್ತೋತ್ರ.
ಯೇಸುವೆ, ನಮ್ಮ ಒಡ ಹುಟ್ಟಿದವರ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ಯೇಸುವೆ, ಗೋಸ್ವಾಮಿ ನನ್ನ ಬಂಧುಗಳ ಮೇಲೆ, ಮಿತ್ರಾದಿಗಳ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ನಾನು ಮಾಡುವ ಕೆಲಸಗಳ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನಲ್ಲಿರುವಂತಹ ದೈಹಿಕವಾದಂತಹ ಎಲ್ಲ ನೋವುಗಳ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನಲ್ಲಿರುವಂತಹ ಎಲ್ಲ ಬಲಹೀನತೆಗಳಿಂದ ಸ್ವಾಮಿ ನನಗೆ ಬಿಡುಗಡೆ ನೀವು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಿ ಘನಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಜೀವಸ್ವರೂಪರಾದ ದೇವಾದಿದೇವರೇ, ಅಪಾ ತಂದೆಯೇ, ನಿಮಗೆ ಸ್ತೋತ್ರವನ್ನು, ಆರಾಧನೆಯ ಮಹಿಮೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನಮ್ಮ ಜೀವನವನ್ನ, ನಮ್ಮ ಕುಟುಂಬವನ್ನ, ನಾವು ಮಾಡುವ ಕೆಲಸವನ್ನ, ಪ್ರಯಾಣವನ್ನ ಸ್ವಾಮಿ ನೀವು ನಮಗೆ ದಾನವಾಗಿ ಕೊಟ್ಟದೆಲ್ಲವನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಓ ಕರುಣಾಳು ತಂದೆಯೇ, ನಿಮಗೆ ಸ್ತೋತ್ರ. ಓ ಸರ್ವಶಕ್ತ ತಂದೆಯೇ, ನಿಮಗೆ ಸ್ತೋತ್ರ. ಓ ಪ್ರಭುವಾದವರೇ, ನಿಮಗೆ ಸ್ತೋತ್ರ. ಜೀವಸ್ವರೂಪರಾಗಿ ಜೀವ ಸಂರಕ್ಷಣೆಯನ್ನು ನೀಡುವವರೇ, ನಿಮಗೆ ಸ್ತೋತ್ರ. ಅಪ ತಂದೆಯೇ, ನಿಮಗೆ ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. Hallelujah, 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 Yeswe, 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 Yeswe. Hallelujah, 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 hallelujah. Hallelujah, 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 hallelujah. Oh, Yeswe, Yeswe, Yeswe. Oh, ರಾಜಾದಿರಾಜರೇ, ದೇವಾದಿದೇವರೇ, ಇಹ ಪರಲೋಕಗಳ ಒಡೆಯರೇ, ಆರಾಧನೆ ಆರಾಧನೆ ಆರಾಧನೆ, ಸ್ತುತಿ ಸ್ತೋತ್ರ ಘನಮಾನ ಆರಾಧನೆ, ಆರಾಧನೆ ಆರಾಧನೆ ಆರಾಧನೆ, ಯೇಸುವೆ ಯೇಸುವೆ ಆರಾಧನೆ, ಯೇಸುವೆ ಯೇಸುವೆ ಆರಾಧನೆ, ಯೇಸುವೆ ಯೇಸುವೆ ಆರಾಧನೆ, ಯೇಸುವೆ ಯೇಸುವೆ ಆರಾಧನೆ, ಅಪ್ಪ ತಂದೆ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಆರಾಧನೆ 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 ಆರಾಧನೆ, ಹಾಲೆಲೂಯಾ ಹಾಲೆಲೂಯಾ Hallelujah, 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 hallelujah,
Hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah. Praise the Lord. Praise the Lord. Praise the Lord. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇದ್ದೇವೆ. ಪ್ರಿಯರೇ, ಪ್ರತಿದಿನ ನಾವು ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮೂಲಕವಾಗಿ ಈ ಧ್ಯಾನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಿಜ ಹೇಳಬೇಕಾದರೆ ಈ ಧ್ಯಾನ ಪವಿತ್ರ ಬಲಿಪೂಜೆಯ ದೈವ ವಾಕ್ಯದ ವಿಧಿಯನ್ನು ಪೂರ್ತಿಗೊಳಿಸುವಂತಹ ಧ್ಯಾನ, ದೈವ ವಾಕ್ಯದ ವಿಧಿಯ ಪೂರ್ತೀಕರಣ. ಬಲಿಯರ್ಪಣೆಗೆ ನಾವು ಪ್ರವೇಶಿಸುತ್ತೇವೆ ಪ್ರಾರ್ಥನೆಯ ಮೂಲಕವಾಗಿ. ಹೀಗೆ ಪವಿತ್ರ ಬಲಿಪೂಜೆಯ ದೈವವಾಕ್ಯದ ವಿಧಿಯನ್ನು ಪೂರ್ತಿಗೊಳಿಸುವಂತಹ ಕಾರ್ಯವಾಗಿದೆ ಈ ಸ್ವರ್ಗೀಯ ಯಾತ್ರೆಯ ಧ್ಯಾನದ ಈ ಕಾರ್ಯ. ಪ್ರಾರಂಭ ವಿಧಿಯೊಂದಿಗೆ ನಾವು ಪಿತಸುತ ಪವಿತ್ರಾತ್ಮರನ್ನು ಸ್ಮರಿಸಿ ನಾವು ಪ್ರಾರ್ಥಿಸುತ್ತೇವೆ, ಹಾಗೂ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಪ್ರಾರ್ಥಿಸುತ್ತೇವೆ. ದೇವರ ಕೃಪೆಯೊಂದಿಗೆ ಮೊದಲನೆಯ ವಾಚನವನ್ನ, ಆ ವಾಚನದ ಅರ್ಥವನ್ನ, ಕೀರ್ತನೆಗಾರನ ನುಡಿಯನ್ನ ಹಾಗೂ ಶುಭ ಸಂದೇಶವನ್ನ ನಾವು ಧ್ಯಾನಿಸುತ್ತೇವೆ. ಪ್ರತಿದಿನದ ಆಧ್ಯಾತ್ಮಿಕ ಆಹಾರವಾಗಿದೆ ನಮ್ಮ ಪ್ರತಿದಿನದ ಧ್ಯಾನಗಳು. ವಾಕ್ಯಗಳಿಗೆ ಅನುಸಾರವಾಗಿ, ದೈವ ವಾಕ್ಯಗಳಿಗೆ ಅನುಸಾರವಾಗಿ ನಾವು ಹೇಗೆ ಜೀವಿಸಬೇಕು, ನಾವು ಹೇಗೆ ಜೀವಿಸುತ್ತಾ ಇದ್ದೇವೆ, ದೇವರ ವಾಕ್ಯ ನಮ್ಮೊಡನೆ ಏನು ಮಾತನಾಡುತ್ತಾ ಇದೆ, ದೇವರ ವಾಕ್ಯ ಮಾತನಾಡುವಂತಹ ನುಡಿಗೂ ನಾವು ಮಾಡುತ್ತಿರುವ ಜೀವನಕ್ಕೂ ವ್ಯತ್ಯಾಸವೇನಿದೆ, ಹಾಗೂ ದೈವ ವಾಕ್ಯದ ಮೂಲಕವಾಗಿ ನಾನು ಈ ದಿನದಲ್ಲಿ ಪಡೆದುಕೊಳ್ಳುವಂತಹ ಆಶೀರ್ವಾದ ಎಂಥದ್ದು, ಹಾಗೂ ನನ್ನ ಜೀವನದಲ್ಲಿ ದೇವರ ವಾಕ್ಯವನ್ನು ಅಳವಡಿಸಿ ನಡೆಯುವಾಗ ದೇವರ ವಾಕ್ಯವು ಯಾವ ವಿಧದಲ್ಲಿ ನನ್ನನ್ನು ಆಶೀರ್ವದಿಸುತ್ತಾ ಇದೆ, ನನ್ನನ್ನು ಕಾಯುತ್ತಾ ಇದೆ ಎಂಬುದನ್ನು ನಾವು ಧ್ಯಾನಿಸುತ್ತೇವೆ. ಪ್ರಿಯರೇ, ಈ 1 ಗಂಟೆಯ ಧ್ಯಾನ ನಾವು ವಿಶ್ವಾಸದಲ್ಲಿ ಕುಳಿತುಕೊಳ್ಳುವಾಗ ನಮಗೆ ಕೇವಲ ಇದು ಒಂದು 10 ನಿಮಿಷವಾದಂತೆ. ಪ್ರಿಯರೇ, ಈ ದಿನಗಳಲ್ಲಿ ಮೈಕ್ ಇಲ್ಲ, ಕೀಬೋರ್ಡ್ ಇಲ್ಲ, ಹಾಡುಗಳಿಲ್ಲ. ಕಾರಣ ಕೀಬೋರ್ಡ್ ಇಲ್ಲ, ಮೈಕ್ ಇಲ್ಲ, ಸೊ ನಮಗೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ಇಲ್ಲ. ಆದರೂ ಸಹ ನನಗೆ ದೇವರು ಕೊಟ್ಟಂತಹ ಕರ್ತವ್ಯವನ್ನ ಮಾಡಲು, ದೇವರು ಕೊಟ್ಟಂತಹ ಕರ್ತವ್ಯವನ್ನ ಮಾಡಲು ನಾ ಕರೆ ಹೊಂದಿದ್ದೇನೆ. ನಾನು ಸಹ ಕೊರೋನಾ ವೈರಸ್ನ ಮೂಲಕವಾಗಿ ಬೇರೆ ಕಡೆ ಸಿಕ್ಕಿ ಬಿದ್ದಿದ್ದೇನೆ. ಹೀಗೆ ದೇವರ ಸಾಮ್ರಾಜ್ಯವನ್ನ ನಾನಿರುವ ಸ್ಥಳದಿಂದ ನನಗೆ ಪ್ರಕಟಿಸಲು ದೇವರು ಕಾರ್ಯವನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ಈ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಸೊ ಬರುವ ದಿನಗಳಲ್ಲಿ ಇನ್ನೂ ಶ್ರೇಷ್ಠವಾಗಿ ದೇವರ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ತಾಳಮೇಳಗಳಿಂದ, ಗೀತೆಗಳಿಂದ ನಾವು ಹಾಡಿ ಹರಿಸಿ ದೇವರನ್ನ ಧ್ಯಾನಿಸಲು ಸಾಧ್ಯ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಫೇಸ್ಬುಕ್ನಲ್ಲಿ ಸಹ ದಿನಂಪ್ರತಿ ವಿಶೇಷವಾದಂತಹ ವಾಕ್ಯಗಳು. ಮೊನ್ನೆಯ ದಿನದಲ್ಲಿ ನಾವು ಲೈವ್ ಆಗಿ ನಾವು ನೋಡಿದೆವು, ದೇವರು ಏನನ್ನ ಮುರಿದು ಕೊಡುತ್ತಾರೆ. ಎರಡನೇದಾಗಿ ನೋಡಿದೆವು, ಯೇಸು ಸ್ವಾಮಿ ಏನನ್ನು ಮುರಿದು ಕೊಡ್ತಾರೆ. ಮೂರನೆಯದಾಗಿ ನಿನ್ನೆ ನಾವು ನೋಡಿದೆವು, ಪವಿತ್ರ ಆತ್ಮರು ಏನನ್ನ ಮುರಿದು ಕೊಡ್ತಾರೆ, ಏನನ್ನು ಮುರಿದು ಕೊಟ್ಟರು. ಇವತ್ತು ನಾವು ನೋಡಿದೆವು, ಸೈತಾನನು ಮುರಿದು ಕೊಡುವಂಥದ್ದು ಯಾವುದು. ವಿಭಿನ್ನವಾದಂತಹ ತರಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ತುಂಬಾ ಜನರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ತುಂಬಾ ಜನರು ಇದಕ್ಕೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ. ಪ್ರಿಯ, ನೀವು ಸಹ ದಯವಿಟ್ಟು ಕೇಳಿ. ಹಾಗೂ ನಾಳೆಯಿಂದ 3 ನಿಮಿಷಗಳ ಪ್ರಾರ್ಥನೆ, ಬೆಳಗಿನ ಜಾವದಲ್ಲಿ 3 ನಿಮಿಷಗಳ ಪ್ರಾರ್ಥನೆ ಫೇಸ್ಬುಕ್ನಲ್ಲಿ ಲೈವ್ ಅಲ್ಲಿ ಇರುತ್ತೆ. ಸಾಧ್ಯವಾದಷ್ಟು ನಾವು ಅದನ್ನ ಇದರಲ್ಲಿಯೂ ಸಹ ವಾಟ್ಸಪ್ಲಿಯೂ ಸಹ ಹಾಕಲಿಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಈ 3 ನಿಮಿಷಗಳ ಈ ಪ್ರಾರ್ಥನೆಯನ್ನ. ಪ್ರಿಯರೇ, ವಾಗ್ದಾನ ಪ್ರಾರ್ಥನೆ.
ಪ್ರತಿಯೊಬ್ಬರು ಈ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ದೇವರ ವಾಗ್ದಾನದ ವಾಕ್ಯ. ಸೊ ಈ ವಾಗ್ದಾನದ ವಾಕ್ಯ ನಮಗೆ ಆಶ್ವಾಸನೆಯನ್ನು ಕೊಡುವಂತಹ ವಾಕ್ಯ, ಆ ವಾಕ್ಯ ನಮ್ಮನ್ನು ಬಲಪಡಿಸುವಂತಹ ವಾಕ್ಯ ಎಂಬುದನ್ನು ಗ್ರಹಿಸಿ ಪ್ರತಿದಿನ ದೇವರ ವಾಗ್ದಾನದೊಂದಿಗೆ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುವ. ಸೊ ದಯವಿಟ್ಟು ಆ 3 ನಿಮಿಷದ ಪ್ರಾರ್ಥನೆಯಲ್ಲಿ ನಿಮ್ಮ ಕೈ ಜೋಡಿಸಿ ಪ್ರಿಯರೇ. ಯಾಕೆಂದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಪ್ರೇಷಿತರು ಇದೇ ಕೆಲಸವನ್ನು ಮಾಡ್ತಾ ಇದ್ದಿದ್ದು. ಪ್ರೇಷಿತರು ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿ ಚದರಿ ಹೋದರು. ಯಾಕೆ? ಜೆರುಸಲೇಮಿನ ಧರ್ಮಸಭೆಯ ವಿರುದ್ಧ ಕ್ರೂರ ಹಿಂಸೆ ಪ್ರಾರಂಭವಾಯಿತು. ತುಂಬಾ ಹೋರಾಟಗಳು ಪ್ರಾರಂಭವಾಯಿತು. ಅದರಿಂದ ಪ್ರೇಷಿತರಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಸೌಲನ ಹೋರಾಟಗಳು ಸಹ ತುಂಬಾ ಆಯಿತು. ಹೀಗೆ ಜೆರುಸಲೇಮಿನಲ್ಲಿ ಪ್ರಾರಂಭವಾದ ಮೊಟ್ಟ ಮೊದಲಿಯ ಧರ್ಮಸಭೆ, ಪೇತ್ರನ ಮೇಲೆ ಯೇಸುಸ್ವಾಮಿ ಕಟ್ಟಿದಂತಹ ಧರ್ಮಸಭೆ ಕ್ರೂರ ಹಿಂಸೆಗೆ ಪ್ರಾರಂಭವಾಯಿತು. ಹೀಗೆ ಪ್ರೇಷಿತರು ಹಾಗೂ ಬೇರೆ ಇತರ ಭಕ್ತ ವಿಶ್ವಾಸಿಗಳು ಸಮಾರ್ಯ ಪ್ರಾಂತ್ಯಗಳಲ್ಲಿ ಚದರಿ ಹೋಗ್ತಾರೆ. ಇನ್ನು ಕೆಲವರು ತಮ್ಮ ಗುರುವಾಗಿ ಆದರ್ಶವಾಗಿ ವಿಶ್ವಾಸವನ್ನು ಬಲಪಡಿಸುತ್ತಾ ದೇವರ ಸಾಮ್ರಾಜ್ಯವನ್ನು ತೋರಿಸುತ್ತಾ ಮಹತ್ ಕಾರ್ಯಗಳನ್ನು ಮಾಡುತ್ತಾ ಇದ್ದಂತ ಸ್ಟೇಫಾನನ ಮರಣವನ್ನ ನೋಡಿ ಅವನು ಮರಣ ಹೊಂದಿದ್ದಕ್ಕಾಗಿ ಹತ್ತು ಪ್ರಲಾಪಿಸಿ ಕಲ್ಲುಗಳಿಂದ ಒಡೆದು ಕೊಂದಂತ ಆತನ ಶರೀರವನ್ನ ತೆಗೆದುಕೊಂಡು ಸಮಾಧಿ ಮಾಡುತ್ತಾರೆ. ಅವನಿಗಾಗಿ ತುಂಬಾ ಹೊತ್ತು ಗೋಳಾಡ್ತಾರೆ. ಒಂದು ಕಡೆ ನೋಡುವಾಗ ಧರ್ಮಸಭೆಯನ್ನ ನಾಶಪಡಿಸಲಿಕ್ಕೆ ತೊಡಗಿದವನು ಬೇರೆ ಯಾರೂ ಇಲ್ಲ, ಸೌಲ. ಹೇಗಾದ್ರೂ ಮಾಡಿ ಆ ಪ್ರಾರಂಭದ ಹಂತದಲ್ಲೇ ಧರ್ಮಸಭೆಯನ್ನು ಸಂಪೂರ್ಣವಾಗಿ ಮುರಿದು ಹಾಕಬೇಕು, ಒಡೆದು ಹಾಕಬೇಕು, ಕ್ರಿಸ್ತನ ಹೆಸರೇ ಚಾರಿತ್ರ್ಯದಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ನಡೆದಂತ ಸೌಲ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಅವನು ಧರ್ಮಸಭೆಯನ್ನು ನಾಶಪಡಿಸಲು ತೊಡಗಿದ. ಯಾವ ಕಾರ್ಯಗಳು ಸಹ ಸಫಲವಾಗದಿರುವಂತೆ ಎಲ್ಲ ಪ್ರೇಷಿತರನ್ನ, ಭಕ್ತ ವಿಶ್ವಾಸಿಗಳನ್ನ ಸೆರೆಯಲ್ಲಿ ಕೊಂಡು ಹೋಗಿ ಅವರನ್ನ ಬಂಧಿಸಿ ಚಿತ್ರ ಹಿಂಸೆಗಳಿಂದ, ಪ್ರಿಯರೇ ನೋಡಬೇಕು, ರಾತ್ರಿಯೆಲ್ಲ ಆ ಊರಿನಲ್ಲಿ ಬೊಬ್ಬೆಗಳು ಕೇಳ್ತಾ ಇತ್ತು, ಕೂಗಾಟ ಕೇಳ್ತಾ ಇತ್ತು. ರಾತ್ರಿಯೆಲ್ಲ ಬೊಬ್ಬೆ ಕೂಗಾಟಗಳು. ಯಾವ ಬೊಬ್ಬೆ ಕೂಗಾಟ ಅಂದ್ರೆ ಈ ಪ್ರೇಷಿತರನ್ನ ಹಾಗೂ ಭಕ್ತ ವಿಶ್ವಾಸಿಗಳನ್ನ ಒಡಿತಾ ಇದ್ರು, ನರಕ ಶಿಕ್ಷೆ ಯಾತನೆಯನ್ನು ಕೊಡ್ತಾ ಇದ್ರು. ನಾವು ಪ್ರೇಷಿತರ ಕಾರ್ಯಕ್ರಮ ತೆಗೆಯುವ ನಾವು ನೋಡ್ತೇವೆ, ಚರ್ಮಗಳನ್ನು ಸುಲಿತಾ ಇದ್ರು, ಕೊರಡೆಗಳಿಂದ ಒಡಿತಾ ಇದ್ರು, ಬೆಂಕಿಯಲ್ಲಿ ಸುಡ್ತಾ ಇದ್ರು. ಹೌದು ಪ್ರಿಯರೇ, ಅತೀ ಕ್ರೂರ ಯಾತನೆಯನ್ನು ಕೊಡ್ತಾ ಇದ್ರು. ಸಾಯುವ ತನಕ ಯಾತನೆ, ಯೇಸುವನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿ ಸಾಯುವ ತನಕ ಯಾತನೆಯನ್ನು ಕೊಡ್ತಾ ಇದ್ದಾರೆ. ಸಾಯುವ ಗಳಿಗೆ ಬಂದರೂ ಯೇಸುವನ್ನು ಬಿಟ್ಟುಕೊಡದೆ ವಿಶ್ವಾಸಿಗಳಾಗಿ ಜೀವಿಸಿದವರು ಅನೇಕ. ಪ್ರಿಯರೇ, ಪ್ರೇಷಿತರು 12 ಮಂದಿ, ಆದರೆ ಪ್ರೇಷಿತರೊಡನೆ ಸಹಕರಿಸಿದವರು ಸಾವಿರಾರು ಮಂದಿ. ಪ್ರೇಷಿತರಿಗೆ ಸರಿಸಮಾನವಾಗಿ ಜೀವಿಸಿ ಪ್ರಭು ಯೇಸು ಕ್ರಿಸ್ತರನ್ನು ಧರಿಸಿಕೊಂಡು ಪ್ರಭು ಯೇಸು ಕ್ರಿಸ್ತರನ್ನು ಸಾರಿದವರು ಲಕ್ಷಾಂತರ ಮಂದಿ. ಪ್ರಿಯರೇ, ನಾವು ಇವತ್ತು ಧರ್ಮಸಭೆಯಲ್ಲಿ ನೋಡ್ತೇವೆ, ಕಥೋಲಿಕ ಧರ್ಮಸಭೆಯಲ್ಲಿ ಸಂತರುಗಳನ್ನ ನೋಡುವಾಗ ಆ ವರ್ಷದಲ್ಲಿ ಒಂದು 300 ಜನ ಸಂತರು ಅಥವಾ 365 ಜನ ಸಂತರನ್ನ ಅಂತ ನಾವು ನೋಡ್ತೀವಿ. ಇಲ್ಲ, 2 ಲಕ್ಷಕ್ಕೂ ಅಧಿಕವಾದ ಸಂತರುಗಳಿದ್ದಾರೆ. 2 ಲಕ್ಷಕ್ಕೂ ಅಧಿಕವಾದ ಸಂತರು ಧರ್ಮಸಭೆಯ ಲಿಸ್ಟ್ನಲ್ಲಿ. ಆದರೆ ದೇವರ ಲಿಸ್ಟ್ನಲ್ಲಿ ಕೋಟ್ಯಾಂತರ ಸಂತರಿದ್ದಾರೆ. ನಿನಗೂ ಸಹ ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರನೇ ಸಹೋದರಿಯೇ, ನೀನೂ ಸಹ ಒಂದು ಸಂತನಾಗಿ ಆಯ್ಕೆಯಾದವಳು ಎಂಬುದನ್ನು ಮರೆತು ಬಿಡಬಾರದು. ದೇವರ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಸಹೋದರನೇ ಸಹೋದರಿಯೇ, ನೀನು ಇಂದು ನಡೆದಾಡುವ ಜೀವಂತ ಸಂತನೂ ಆಗಿದ್ದೀಯಾ?
ನಿನ್ನ ದೃಷ್ಟಿ ದೇವರ ಮೇಲೆ, ದೇವರ ದೃಷ್ಟಿ ನಿನ್ನ ಮೇಲೆ ಇದೆ. ಹಾಗೆ ನಿನ್ನ ದೃಷ್ಟಿ ಆ ದೇವರ ಮೇಲೆ, ಯಜಮಾನಿಯ ಕಣ್ಣು ಯಜಮಾನನ ಮೇಲೆ, ಯಜಮಾನನ ಕಣ್ಣು ಯಜಮಾನಿಯ ಮೇಲೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರನ್ನ ಕುರಿತು ಧ್ಯಾನಿಸ್ತಾ ಇದ್ದೇವೆ ಎಂಬುದಾದರೆ ಖಂಡಿತವಾಗಿಯೂ ನಾವು ಪ್ರತಿದಿನ ವಾಕ್ಯವನ್ನು ಕೇಳಿ ನಮ್ಮಲ್ಲಿರುವಂತಹ ಪ್ರತಿಯೊಂದು ತುಣುಕುಗಳನ್ನು ತೆಗೆದುಹಾಕಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ ಎಂಬುದಾದರೂ ಸಹ ನೀನು ಒಂದು ಜೀವಿಸುವ ಸಂತಳು. ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ, ಹೌದು ನಾನು ಕೇಳುವ ಸಂದೇಶದಲ್ಲಿ ಸತ್ಯವಿದೆ ಎಂದು ಅರಿತುಕೊಂಡು ದೇವರಲ್ಲಿ ಭರವಸೆ ಇಟ್ಟು ದೇವರ ವಾಕ್ಯಕ್ಕಾಗಿ ಕಾದು ಕುಳಿತು ಸತ್ಪ್ರಜೆಯಾಗಿ ಸದ್ಗುಣವಂತನಾಗಿ ಸನ್ಮಾರ್ಗದಲ್ಲಿ ನೀನು ನಡೆಯಲು ನಿನ್ನ ಜೀವನವನ್ನ ನೀನು ಈ ಕ್ಷಣದಲ್ಲಿ ಸಿದ್ಧಪಡಿಸಿಕೊಂಡು ನಿನ್ನ ಜೀವನವನ್ನ ಪರಿಶುದ್ಧತೆಯೆಡೆಗೆ ಪ್ರತಿಬಿಂಬಿಸಲು ಪ್ರಯತ್ನಿಸುತ್ತಾ ಇರುವೆಯಾದರೆ ನೀನು ಸಂತನೇ ಸರಿ. ಧರ್ಮಸಭೆಯಲ್ಲಿ ನಿನ್ನನ್ನು ಸಂತರು ಎಂದು ಪಟ್ಟ ಕೊಡದೇ ಇದ್ರೂ ತೊಂದರೆ, ನೋ ಪ್ರಾಬ್ಲಮ್. ವರ್ಷಕ್ಕೆ ಒಂದ್ಸಾರಿ ಮಾತ್ರ ನೆನೆಸ್ತಾರೆ ಅಷ್ಟೇನೆ. ಎಷ್ಟು ಸರಿ? ಅದು ವರ್ಷಕ್ಕೆ ಒಂದ್ಸಾರಿ ಸ್ಮರಿಸ್ತಾರೆ. ಆ ಕಾಂಗ್ರಿಗೇಷನ್ ಇರೋರನ್ನ ಮಾತ್ರ ಸ್ಮರಿಸ್ತಾರೆ ಅಷ್ಟೇನೆ, ಬೇರೆ ಯಾರನ್ನು ಸ್ಮರಿಸೋದಿಲ್ಲ. ಆದರೆ ಕ್ರಿಸ್ತೀಯ ಜೀವನದಲ್ಲಿ ಕ್ರಿಸ್ತಾಂಬರನಾಗಿ ನಿನ್ನ ನುಡಿಯಿಂದಲೂ ನಾವು ಪ್ರಭುವನ್ನು ಧರಿಸಿಕೊಂಡು ಪ್ರಭುವಿನ ಸಾಮ್ರಾಜ್ಯಕ್ಕಾಗಿ ಆತೊರೆದು ಪ್ರಭುವಿನ ಸಾಮ್ರಾಜ್ಯದಲ್ಲಿ ನಾವು ಮಿಲಿನವಾಗಿ ಪ್ರಭು ಯೇಸುವಿನ ವಾಕ್ಯಗಳನ್ನು ಧರಿಸಿಕೊಂಡು ಪ್ರಭು ಯೇಸುವಿನ ನಾಮದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗಿ ಬಾಳುವುದಾದರೆ ನಿಜವಾಗಿಯೂ ನೀನು ಇಂದು ಜೀವಿಸುವ ಸಂತನು, ನಡೆದಾಡುವ ಸಂತಳು ಆಗಿರುವೆ. ಪ್ರೀಸ್ ದಿ ಲಾರ್ಡ್. ಎಂಥ ಭಾಗ್ಯ. ಸತ್ತು ಹೋದ ಮೇಲೆ ಸಂತರಾದ್ರೆ ಏನ್ರಿ ಪ್ರಯೋಜನ? ಏನ್ರಪ್ಪ ಪ್ರಯೋಜನ ಸತ್ತು ಹೋದ್ಮೇಲೆ ಸಂತರಾಗಿ? 2 ಕ್ಯಾಂಡಲ್ ಹತ್ತಿಸ್ಬೋದ ಯಾರಾದ್ರೂ? ನಾನೇ ಮಾರ್ಗ ಎನ್ನುವಂತ, ನಾನೇ ಬೆಳಕು ಎಂಬಂತ ಒಂದು ಸಂಕೇತಕ್ಕೆ ಇಲ್ಲ ಪ್ರಿಯರೇ. ಜೀವಿಸುವ ಸಂತರಾಗಬೇಕು ನಾವು. ನಮ್ಮ ಜೀವನದಲ್ಲಿ ಎಂತಹ ಹೋರಾಟಗಳು ಇರಬಹುದಪ್ಪ? ಇಲ್ಲ, ನೀವು ಒಳ್ಳೆಯವರು, ನಿಮ್ಮಲ್ಲಿ ಮೌಲ್ಯಭರಿತವಾದಂತಹ ಸ್ವಭಾವಗಳಿದೆ, ಶ್ರೇಷ್ಠವಾದ ವಿಶ್ವಾಸ ಇದೆ. ನಿಮ್ಮನ್ನ ನೀವು ಪರಿಶೀಲನೆ ಮಾಡಿಕೊಳ್ಳಿ. ಈ ಧ್ಯಾನವನ್ನು ನೀವು ಕೇಳುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಇದೆ ಇಲ್ಲ ಎಂಬುದನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ. ಅಥವಾ ಪಾಪ ಮಾಡಲು ನಿಮಗೆ ಪ್ರೇರಣೆ ಆಗುತ್ತದಾ, ಅಥವಾ ಒಂದು ಪಕ್ಷ ಪ್ರೇರಣೆ ಆಗುವಾಗ ಈ ವಾಕ್ಯಗಳು ನಿಮ್ಮನ್ನು ಏನು ಮಾಡುತ್ತದೆ ಎಂಬುದನ್ನು ನೀವು ಯೋಚನೆ ಮಾಡಿಕೊಳ್ಳಿ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇನೆ, ಕೆಲವರು ನನಗೆ ಕರೆ ಮಾಡ್ತಾರೆ, ನಾನು ಅವರೊಟ್ಟಿಗೆ ಮಾತನಾಡ್ತೇನೆ. ತುಂಬಾ ಸಂತೋಷವಾಗ್ತದೆ. ಯಾಕೆಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಪ್ರತಿದಿನದ ವರ್ಡ್ ಆಫ್ ಗಾಡ್ ಅಲ್ಲಿ ಅವರು ಏನನ್ನ ಕೇಳಿರ್ತಾರೋ ಆ ವಿಷಯಗಳನ್ನ ಅವರಿಗೆ ಅರಿವಿಲ್ಲದೆಯೇ ನಾನು ಏನಾದರೂ ಒಂದು ಮಾತನ್ನು ಹೇಳುವಾಗ ಆ ಒಂದು ಸಂದೇಶಗಳನ್ನು ನನಗೆ ಅವರು ಹೇಳ್ತಾರೆ. ದೇವರು ಹೀಗೆ ಮಾಡಲಿಲ್ವಾ, ದೇವರು ಹಾಗೆ ಮಾಡಲಿಲ್ವಾ, ದೇವರು ಕರುಣೆ ತೋರಿಸಲಿಲ್ವಾ, ದೇವರು ಹೀಗೆ ಕರುಣೆ ತೋರಿಸಲಿಲ್ವಾ. ಯಾವ ವಾಕ್ಯವನ್ನ ಕೇಳಿದಾರೋ ಆ ವಾಕ್ಯಗಳನ್ನ ನನ್ನೊಡನೆ ಮಾತನಾಡುವಾಗ ಆ ಸಮಯ ಸಂದರ್ಭಕ್ಕೆ ಅನುಸಾರವಾದ ಘಟನೆಯೊಂದಿಗೆ ನನ್ನಲ್ಲಿ ಶೇರ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕರುಣೆಯ ಕುರಿತು, ದಾನಿಯೇಲನ ಒಳ್ಳೆಯ ಗುಣ ಸ್ವಭಾವನ ಕುರಿತು, ದಾವೀದನ ಒಳ್ಳೆಯ ಸ್ವಭಾವನ ಕುರಿತು, ಹೀಗೆ ಪ್ರತಿಯೊಂದು ಕಾರ್ಯಗಳನ್ನು ಕುರಿತು ನನ್ನಲ್ಲಿ ಮಾತನಾಡ್ತಾರೆ. ನಾನು ಮಾತಾಡಬೇಕಾದ್ರೆ ಅವರು ನನಗೆ ಹೇಳ್ತಾರೆ, ಹೌದಲ್ಲ ಬ್ರದರ್, ಹೀಗೆ ಹೇಳಿದಾರಲ್ಲ, ದೇವರು ಹೀಗೆ ಹೇಳಿದಾರಲ್ಲ, ವಾಕ್ಯದಲ್ಲಿ ಹೀಗೆ ಹೇಳಿದಿಲ್ಲ ಅಂತ ನನಗೆ ಹೇಳ್ತಾರೆ. ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ದೇವರ ವಾಕ್ಯ ನಿಮ್ಮಲ್ಲಿ ಲೋಡ್ ಆಗಿದೆ. ಸಾಕು. ದೇವರು ನನಗೆ ಶುಭ ಸಂದೇಶವನ್ನು ಸಾರಲು ಅನುಮತಿ ಕೊಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಇನ್ನು ಇದಕ್ಕಿಂತ ನನಗೆ ಮೆಚ್ಚುಗೆ ಇನ್ನೇನು ಬೇಕಾಗಿದೆ? ಪ್ರಿಯರಿಗೆ, ನಾವು ಜೀವಿಸುವ ಸಂತರಾಗಿದ್ದೇವೆ. ಹಾಗೆ ಅದಕ್ಕೆ ನಾವು ನೋಡ್ತೇವೆ, ಅಲ್ಲಿ ನೋಡಿ, ಕೆಲವು ಭಕ್ತಾದಿಗಳು ಸ್ತೆಫಾನನನ್ನು ಸಮಾಧಿ ಮಾಡಿ ಅವನಿಗಾಗಿ ಹತ್ತುಗೋಳಾಡಿದರು. ಪ್ರೇಷಿತರ ಹೊರತು ಇತರ ಭಕ್ತ ವಿಶ್ವಾಸಿಗಳು ಜೂದಿಯ ಮತ್ತು ಸಮಾರ್ಯ ಪ್ರಾಂತ್ಯಗಳಲ್ಲೇ ಚದರಿ ಹೋದರು. ವಿಶ್ವಾಸಿಗಳು ಚದರಿ ಹೋದರು ನಿಜ, ಆದರೆ ಅವರ ವಿಶ್ವಾಸವನ್ನು ಪ್ರಕಟಿಸುತ್ತಾ ಹೋದರು.
ನಾವು ಸಹ ವಿಶ್ವಾಸವನ್ನು ಪ್ರಕಟಿಸಬೇಕು. ಯಾವ ಊರಿಗೆ ಚದರಿ ಹೋದ್ರೇನು? ಈಗ ನಾನು ಬಿಟ್ಟು ಬಂದಿದ್ದೇನೆ, ನನ್ನ ಊರನ್ನು ಬಿಟ್ಟು ನಾನು ಬಂದಿದ್ದೇನೆ. ಆದರೆ ನಾನು ಮಾಡಬೇಕೆಂದು ನಿರ್ಧರಿಸಿದಂತಹ ಕರ್ತವ್ಯ, ದೇವರು ನನಗೆ ಕೊಟ್ಟಂತ ಕರ್ತವ್ಯ ಮುಟ್ಟುಗೊಳಿಸಲಿಕ್ಕಾಗ್ಲಿಲ್ಲ. ಬೋನಸ್ ಆಗಿ ಕೊಟ್ಟರು, ಬೋನಸ್ ಆಗಿ ಮಾಡಲಿಕ್ಕೆ ಕೊಟ್ಟರು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಇದು ದೇವರ ಚಿತ್ತ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಅರಿತುಕೊಳ್ಳಬೇಕು. ಸೌಲನಂತಹ ಎಷ್ಟೋ ಜನರು ಧರ್ಮಸಭೆಯನ್ನು ನಾಶಪಡಿಸಲು ತೊಡಗಿದಂತೆ, ಸೌಲನಂತೆ ಎಷ್ಟೋ ಜನರು ನಮ್ಮ ಮುಂದೆ ಬರ್ತಾರೆ, ನಿಮ್ಮ ಮುಂದೆ ಬರ್ತಾರೆ, ನಾಶ ಮಾಡಲಿಕ್ಕಾಗಿ, ಟೀಕೆ ಮಾಡಲಿಕ್ಕಾಗಿ, ಕಂಪ್ಲೇಂಟ್ ಮಾಡಲಿಕ್ಕಾಗಿ, ಇಲ್ಲ ಸಲ್ಲದನ್ನು ಹೇಳಲಿಕ್ಕಾಗಿ, ಹೊಡಿಲಿಕ್ಕಾಗಿ, ನಾಚಿಕೆಗೀಡು ಮಾಡಲಿಕ್ಕಾಗಿ ಹಲವಾರು ಜನ ಬರ್ತಾರೆ. ಇರಬೇಕು, ಸೌಲನಂತವರು ಬರಬೇಕು ನಮ್ಮ ಮಧ್ಯದಲ್ಲಿ. ಸೌಲನಂತವರು ಬಂದು ನಾವು ಆ ಹಿಂಸೆಯಲ್ಲಿ ಭಾಗವಹಿಸದೆ ಹೋದರೆ ನಾವು ಕ್ರಿಸ್ತರ ಯಾತನೆಯಲ್ಲಿ ಪಾಲ್ಗೊಂಡಿದ್ದೇವೆ ಎಂಬುದಕ್ಕೆ ಅರ್ಥವಿರುವುದಿಲ್ಲ. ಬರಬೇಕು ಸೌಲನಂತವರು. ಸೌಲನಂತವರು ಬರದೆ ನಾವು ಕಣ್ಣೀರು ಸುರಿಸದೆ, ದುಃಖಕ್ಕೆ ಒಳಗಾಗದೆ, ನಾಚಿಕೆಗೊಳಗಾಗದೆ, ಅವಮಾನಕ್ಕೊಳಗಾಗದೆ, ಎಲ್ಲರೂ ನಮ್ಮನ್ನ ಚೀ ತೂ ಅಂತ ಹೇಳಿದೆ, ಅಯ್ಯೋ ಇವನು ಇಂಥವನ, ಇವಳು ಇಂಥವಳ, ಅವನ ಅಂತವನು ಇಂಥವನು, ಹಾಗೆ ಹೀಗೆ ಅಂತೇಳಿ ಬೇಡವಾದುದನ್ನ ನಮ್ಮನ್ನ ಮಾತನಾಡಬೇಕು ಸೌಲನಂತವರು. ಅದು ಭಾಗ್ಯ ನಮಗೆ. ಸುಮ್ಮನೆ ಕೋಟು ಬೂಟು ಶೂಟ್ ಹಾಕೊಂಡು ಬಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಹೊಗಳಬೇಕು ಅಂದ್ರೆ ಏನ್ ಪ್ರಯೋಜನ? ಇಳಿದು ಬರಬೇಕು, ಬೀದಿಗೆ ಬರಬೇಕು. ನಮ್ಮನ್ನ ನೋಡುವವರು ಕೀಳಾಗಿ ಮಾತನಾಡೋದು ನಮ್ಮ ಕಿವಿಲಿ ಕೇಳಬೇಕು. ಯಾಕಂದ್ರೆ ಅದು ದೇವರ ವಾಕ್ಯದಿಂದ ನಮಗೆ ಸಿಕ್ಕುವಂತಹ ಬಳುವಳಿ. ಯಾವ ಪ್ರವಾದಿಗಳು, ಪ್ರೇಷಿತರುಗಳು ಸಹ ಹೊಗಳಿಸಿಕೊಂಡು ಯಾರೂ ಸಾಯಲಿಲ್ಲ. ಯಾವ ಸಂತರುಗಳು ಸಹ ಹೊಗಳಿಸಿಕೊಂಡು ಸಾಯಲಿಲ್ಲ. ಯಾವ ರಕ್ತಸಾಕ್ಷಿಗಳು ಸಹ ಹೊಗಳಿಸಿಕೊಂಡು ಸಾಯಲಿಲ್ಲ. ಎಲ್ಲರೂ ವೇದನೆಯಿಂದ ಸತ್ತರು, ಎಲ್ಲರೂ ನೋವಿನಿಂದ ಸತ್ತರು, ಎಲ್ಲರೂ ಜರ್ಜರಿತರಾಗಿ ಸತ್ತರು. ರಕ್ಷಕರಾಗಿರುವ ಪ್ರಭು ಯೇಸುವನ್ನು ನಾವು ನೋಡ್ತೇವೆ. ಅವಮಾನಕ್ಕೊಳಗಾದರು, ನ್ಯಾಯ ತೀರ್ಪಿಗೆ ಒಳಗಾದರು, ಹೊಟ್ಟೆ ಬಾಕ ಅಂದ್ರು, ಹುಚ್ಚ ಎಂದ್ರು, ಪಾಪಿಗಳ ಜೊತೆ ತಿಂತಾನೆ ಎಂದ್ರು, ಪಾಪಿಗಳ ಮಿತ್ರ ಎಂದ್ರು, ಬೆಟ್ಟದಿಂದ ತಳ್ಳಿ ಬಿಡಕ್ಕೆ ಹೋದ್ರು, ಕಲ್ಲುಗಳಿಂದ ಹೊಡೆದು ಸಾಯಿಸಿಬಿಡಬೇಕು ಅಂತ ಹೋದ್ರು. ಏನೆಲ್ಲ ಯೇಸುಸ್ವಾಮಿ ಬಗ್ಗೆ ಹೇಳಿದ್ರು, ಎಷ್ಟೆಲ್ಲ ಮೂದಲಿಸಿದ್ರು. ಈಗಿರುವಾಗ ನೀವು ಯಾರು ಸ್ವಾಮಿ? ಸೌಲನಂತವ್ರು ನಮ್ಮ ಜೀವನದಲ್ಲಿ ಬೇಕು. ನಾವು ವಿಶ್ವಾಸದಲ್ಲಿ ಬಲ ಹೊಂದಬೇಕಾದ್ರೆ ಸೌಲನಂತವ್ರು ನಮ್ಮ ಮುಂದೆ ಬೇಕು. ಯುವದಾಸನಂತೆ ಜೊತೆ ಇರೋರಾಗಿರ್ತಾರೆ ಸೌಲಾಗಿ. ನನ್ನ ಜೀವನದಲ್ಲಿ ಸಹ ನಾನು ಕಲಿತುಕೊಂಡದ್ದು ತುಂಬಾ ಇದೆ. ಜೊತೆಯಲ್ಲೇ ಇದ್ದು ಯುವದಾಸರಂತೆ ನನಗಾಗಿ ಯುದ್ಧ ಮಾಡಿದವರಿದ್ದಾರೆ. ನನ್ನ ಕುಟುಂಬದಲ್ಲಿ ಯುದ್ಧ ತಂದವರಿದ್ದಾರೆ. ನನ್ನ ಕುಟುಂಬದಲ್ಲಿ ಸಂಶಯ ತಂದವರಿದ್ದಾರೆ. ನನ್ನಲ್ಲಿಯೂ ನನ್ನ ಪತ್ನಿಯಲ್ಲಿಯೂ ಘೋರವಾದ ಯುದ್ಧವನ್ನು ತಂದವರು ಸಹ ಇದ್ದಾರೆ. ಜೊತೆಯಲ್ಲಿ ಯುವದಾಸನಂತೆ ಜೊತೆಯಲ್ಲೇ ಇದ್ದವರು ಬೇಕು. ಇದೆಲ್ಲ ಬೇಕು. ನಾವು ಜರ್ಜರಿತರಾಗಬೇಕು. ತೆಗಳಲ್ಪಡುವವರಾಗಬೇಕು, ನಿಂದಿಸಲ್ಪಡುವವರಾಗಬೇಕು. ಅದೇ ಪೂರ್ತೀಕರಣ. ಉಗುಳಿಸಿಕೊಳ್ಳುವವರಾಗಬೇಕು. ಅದೇ ಪೂರ್ತೀಕರಣ. ಈಗ ಯುವದಾಸನಂತವರು ಬೇಕು ನಮ್ಮ ಜೊತೆಯಲ್ಲಿ. ಅವಾಗಲೇ ನಾವು ಕಣ್ಣೀರಿನಿಂದ ಪ್ರಾರ್ಥಿಸಲಿಕ್ಕೆ ಸಾಧ್ಯ. ಅವಾಗಲೇ ಹೃದಯ ಸಿಡಿ, ಅಪ್ಪ ಯೇಸುವೆ ಈ ನೋವು, ಅಪ್ಪ ಈ ವೇದನೆ, ಅಯ್ಯೋ ಈ ದುಃಖ, ಈ ಅವಮಾನ ಯೇಸುವೆ ಎಂದು ಗೋಗರಿದು ಪ್ರಾರ್ಥಿಸಲಿಕ್ಕೆ ಸಾಧ್ಯ. ಸಂತ ಪೌಲರು ಹೇಳ್ತಾರೆ, ನಿನ್ನ ಬಲಹೀನತೆಯಲ್ಲಿಯೇ ನಾನು ನಿನ್ನನ್ನು ಬಲಪಡಿಸ್ತೇನೆ. ನಾವೆಷ್ಟು ಜರ್ಜರಿತರಾಗ್ತೇವೋ ಅಷ್ಟೇ ಅನುಭವಗಳು, ಅಷ್ಟೇ ಆಶೀರ್ವಾದಗಳು ನಮ್ಮ ಮೇಲೆ ಇಳಿದು ಬರ್ತದೆ. ಪ್ರಿಯರೇ, ದೇವರ ವಾಕ್ಯ ಜೀವಂತ ವಾಕ್ಯ. ಅದರಿಂದ ನಮ್ಮ ಮುಂದೆ ಬರುವಂತಹ ಅವಮಾನಗಳನ್ನು ನಾವು ಸ್ವೀಕರಿಸಲು ಸಿದ್ಧರಾಗಿರಬೇಕು. ಅವಿಸಿಕೊಂಡು ಬರೀ ಪೋಷ್ ಆಗಿ ನಿಂತ್ಕೊಂಡು, ಅಥವಾ ಕಾರ್ ತಗೊಂಡು, ಬಂಗ್ಲೆ ತಗೊಂಡು, ಕೈ ತಟ್ಟಿಸ್ಕೊಂಡು, ಹಾರ ಹಾಕಿಸ್ಕೊಂಡು, ಟೋಪಿ ಹಾಕಿಸ್ಕೊಂಡು, ಶಾಲು ಒದಿಸ್ಕೊಂಡು, ಅದೆಲ್ಲ ಪ್ರಿಯರೇ, ಅದೆಲ್ಲ ಸೇವೆ. ಯೇಸುಸ್ವಾಮಿ ಹೇಳ್ತಾರೆ, ನಿನಗೆ ಈ ಲೋಕದಲ್ಲಿ ಹೊಗಳಿಕೆ ಸಿಕ್ಕಿತೆಂದರೆ ನೀನು ತಿಳಿದುಕೋ, ನಿನಗೆ ಸಿಕ್ಕಬೇಕಾಗಿರೋದು ನಿನಗೆ ಸ್ವರ್ಗದಲ್ಲಿ ಸಿಕ್ಕುವುದಿಲ್ಲ ಎಂಬುದಾಗಿ. ಇಲ್ಲಿ ಕೈ ತಟ್ಟಿ ನೀನು ಶಾಲೆ ಓದಿಸ್ಕೊಂಡ್ಬಿಟ್ರೆ ನಿನಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಏನೂ ಇಲ್ಲ.
ಇಲ್ಲಿ ನೀನು ಉಗುಳಿಸಿಕೊಂಡು ತೆಗಳಿಸಿಕೊಂಡು ನನ್ನ ಪರವಾಗಿ ಇಲ್ಲ ಸಲ್ಲದನ ಒರೆಸಿಕೊಂಡು ನೀನು ಅನುಭವಿಸಿ ಯಾತನೆ ಹೊಂದಿದರೆ ನಿನಗೆ ಜಯವೆಂಬ ಜಯಮಾಲೆ ಎಂಬುದಾಗಿ ಹೇಳುತ್ತಾರೆ. ಇಂತಹ ಒಂದು ಕಾರ್ಯಕ್ಕಾಗಿ ನಾವು ಕಾದು ಕುಳಿತುಕೊಳ್ಳಬೇಕು. ಹೀಗೆ ಸೌಲನಂತವರು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿಸರದಲ್ಲಿ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ, ಸೇವೆ ಮಾಡೋ ಸ್ಥಳದಲ್ಲಿ ಇರ್ತಾರೆ. ಇರಬೇಕು. ಯೂದಾಸರಂತೆ ಇರಬೇಕು. ಮುತ್ತು ಕೊಟ್ಟು ಯೇಸು ಸ್ವಾಮಿನ ಹಿಡಿದುಕೊಟ್ಟವರಂತೆ, ಪ್ರೇಷಿತರಲ್ಲಿ ಒಬ್ಬರಂತೆ ಯೂದಾಸನಂತೆ ಒಬ್ಬರು ಇರಬೇಕು. ಇರ್ತಾರೆ. ಒಳ್ಳೆ ತಿನ್ನಿಸ್ತಾರೆ, ಒಳ್ಳೆ ಕೊಡಿಸ್ತಾರೆ, ಕುಯ್ದು ಬಿಡ್ತಾರೆ, ಗುಂಟ್ಲು ಸಮೇತವಾಗಿ ಕುಯ್ದು ಬಿಡ್ತಾರೆ, ಜೊತೆಲೇ ಇರ್ತಾರೆ, ಹಲ್ಲೆಲೂಯಾ ಅಂತ ಹೇಳ್ತಾ ಇರ್ತಾರೆ, ಎಲ್ಲ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ, ಒಮ್ಮೆಗೆ ನಾಶ ಮಾಡಿಬಿಡ್ತಾರೆ. ಸೈತಾನನ ಪ್ರಚೋದನೆಯಿಂದ, ಸೈತಾನನ ಮುರಿದು ಕೊಡುವ ಸ್ವಭಾವಗಳನ್ನು ಅನುಭವಿಸುವ ಕಾರಣ ಸೌಲನಂತೆ. ಹೀಗೆ ವಾಕ್ಯವನ್ನು ನಾವು ಧ್ಯಾನಿಸಿ ಬರುವಾಗ ಸೌಲನು ಹೀಗೆ ಧರ್ಮಸಭೆಯನ್ನ ನಾಶ ಪಡೆಯಲು ತೊಡಗುತ್ತಾನೆ. ಮನೆ ಮನೆಗೂ ತಿರುಗಿ, ಮನೆ ಮನೆಗೂ ನುಗ್ಗಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಹೇಳಿದೆ ಎಲ್ಲ ಭಕ್ತರನ್ನ ಎಳ್ಕೊಂಡು ಹೋಗಿ ಸೆರೆಮನೆಗೆ ಅವನು ತಳ್ತಾ ಇರ್ತಾನೆ. ಹೆಣ್ಣು ಮಕ್ಕಳು ಅಂತ ನೋಡೋದಿಲ್ಲ, ಗಂಡು ಮಕ್ಕಳು ಅಂತ ನೋಡೋದಿಲ್ಲ, ವಯಸ್ಸಾಗಿರೋ ಅಂತ ನೋಡೋದಿಲ್ಲ, ಯಾರು ನೋಡ್ತಾ ಇರಲಿಲ್ಲ. ಎಲ್ಲರನ್ನ ಎಳೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಯಾಕೆ ದಂಡಿಸ್ತಾ ಇದ್ದನು. ರಾತ್ರಿ ಎಲ್ಲಾ ಕೂಗು, ಕಿರ್ಚಾಟ, ನೋವಿಗೆ. ಆದರೆ ಯಾರೆಲ್ಲ ಚದರಿ ಹೋದ್ರು, ದೇವರಲ್ಲಿ ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟವರು, ವಿಶ್ವಾಸ ಜೀವನ ನಡೆಸ್ತಾ ಇದ್ದಂತ ಭಕ್ತ ವಿಶ್ವಾಸಿಗಳು, ಅವರೆಲ್ಲೆಲ್ಲಿಯೋ ಹೋಗಿ ಶುಭ ಸಂದೇಶವನ್ನು ಸಾರಲಿಕ್ಕೆ ಪ್ರಾರಂಭ ಮಾಡಿದರು. ನಿಲ್ಲಿಸಲಿಲ್ಲ. ಗುಹೆಗಳಲ್ಲಿ ಹೋಗಿ, ಕತ್ತಲೆ ಮನೆಗಳಲ್ಲಿ ಹೋಗಿ, ಮನೆಗಳಲ್ಲಿ ಏಕಾಂಗಿಯಾಗಿ ಹೋಗಿ, ರಾತ್ರಿ 11, 12, 1 ಗಂಟೆ ರಾತ್ರಿಯಲ್ಲಿ ಹೋಗಿ ಒಂದೊಂದು ಕುಟುಂಬಗಳನ್ನು ಸಂಧಿಸಿದರು. ಇದೇ ನಿಜವಾದ ಶುಭ ಸಂದೇಶ ಪ್ರಿಯರೇ. ಒಂದೊಂದು ಕುಟುಂಬಗಳಲ್ಲಿ ಹೋಗಿ ಯೇಸುವನ್ನ ಕೊಡ್ತಾ ಇದ್ರು. ಯೇಸು ಯಾರು ಎಂಬುದಂತ ಹೇಳ್ತಾ ಇದ್ರು. ಜೀವನ ಪರಿವರ್ತಿಸಿಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ರು. ಯಾರು ಅವಿತುಕೊಳ್ಳಿಲ್ಲ. ಚದರಿ ಹೋದವರೆಲ್ಲ ಶುಭ ಸಂದೇಶವನ್ನು ಸಾರ್ತಾ ಇದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ತೆಗೆದುಕೊಳ್ಳಿ ಪ್ರೇಷಿತರ ಕಾರ್ಯಕಲಾಪಗಳ 8ನೇ ಅಧ್ಯಾಯ 1ರಿಂದ 8ನೇ ವಾಕ್ಯ ತನಕ ಧ್ಯಾನಿಸಿ. ಫಿಲಿಪ ಸಹ ಏನ್ ಮಾಡ್ತಾನೆ, ಸಮಾರ್ಯದ ಪ್ರಮುಖ ಊರಿಗೆ ಹೋಗಿ, ಪಟ್ಟಣಕ್ಕೆ ಹೋಗಿ, ಅಲ್ಲಿ ಜನರಿಗೂ ಸಹ ಯೇಸುವೆ ಅಭಿಷಕ್ತರಾದ ಲೋಕೋದ್ಧಾರಕರೆಂಬುದನ್ನು ಸಾರ್ತಾನೆ. ಅಭಿಷಕ್ತರಾದ ಲೋಕೋದ್ಧಾರಕರೆಂಬುದಾಗಿ ಸಾರ್ತಾನೆ. ಆದರೆ ಅವನು ಸಾರುವಾಗ ಜನರೆಲ್ಲ ಅವನಿಗೆ ಕಿವಿಯನ್ನು ಕೊಡ್ತಾರೆ. ಜನರೆಲ್ಲರೂ ಕಿವಿಯನ್ನು ಕೊಡ್ತಾರೆ. ಅವನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ಕಾಣ್ತಾರೆ. ಅವನು ಮಾಡಿದಂತ ಬೋಧನೆಯನ್ನ ಹೃದಯದಿಂದ ಸ್ವೀಕರಿಸ್ತಾರೆ, ಒಮ್ಮನಸ್ಸಿಂದ ಸ್ವೀಕರಿಸ್ತಾರೆ. ಹೌದು ಪ್ರಿಯರೇ, ಯಾಕೆಂದರೆ ಅವನು ಯೇಸುವೆ ಅಭಿಷಕ್ತರಾದ ಲೋಕೋದ್ಧಾರಕ ಎಂಬುದನ್ನು ಸಾರ್ತಾ ಇದ್ರು. ಪ್ರಿಯರೇ, ಇವತ್ತು ನಾವು ಸಹ ಈ ಸೇವೆಯನ್ನು ಮಾಡುವಂತಹ ದಿನಗಳು ಬಂದುಬಿಟ್ಟಿದೆ. ಈಗ ದೇವಾಲಯಗಳು ಮುಚ್ಚಿ ಹೋಗಿದೆ, ಧ್ಯಾನ ಮಂದಿರಗಳು ಮುಚ್ಚಿ ಹೋಗಿದೆ, ಎಲ್ಲ ಧ್ಯಾನಗಳು ನಿಂತು ಹೋಗಿದೆ, ಜನ ಗಲಿಬಿಲಿಯಾಗಿದ್ದಾರೆ, ಪ್ರಾರ್ಥನೆ ನಿಂತು ಹೋಗಿದೆ, ಜನರು ಕೆಲಸವಿಲ್ಲದೆ ಇರಬಹುದು, ಆದರೂ ಹಲವಾರು ವಿಧದ ಕುಂದು ಕೊರತೆಗಳಲ್ಲಿದ್ದಾರೆ. ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಟಿವಿ ಮುಂದೆ, ಮೊಬೈಲ್ನ ಮುಂದೆ ಕುಳಿತುಕೊಂಡಿದ್ದಾರೆ. ಇದೆಲ್ಲವೂ ದೇವರನ್ನು ಮರೆತು ಬಿಡುವಂತಹ ಒಂದು ಕಾಲವಾಗಿದೆ, ಒಂದು ಶಾಪದ ಕಾಲವಾಗಿದೆ ಎಂದು ಹೇಳುವುದರಲ್ಲಿ ಸಂಶಯವಿಲ್ಲ. ಆದರೆ ಇಂತಹ ಸಮಯದಲ್ಲಿಯೂ ಸಹ ನಾವು ನೋಡ್ತಾ ಇದ್ದೇವೆ, ಇಷ್ಟು ಜನ ವಿಶ್ವಾಸಿಗಳು ಸಹ ಇದ್ದಾರೆ. ಹೀಗೆ ವಿಶ್ವಾಸಿ, ನೀನು ಸಹ ಒಂದು ವಿಶ್ವಾಸಿಯಾಗಿರುವ ನನ್ನ ಸಹೋದರನೇ ಸಹೋದರಿಯೇ. ಯೇಸು ಸ್ವಾಮಿ ಲೋಕೋದ್ಧಾರಕರ ಅಭಿಷಕ್ತರು ಎಂಬುದನ್ನು ನೀನು ಅರಿತುಕೊಂಡಿರುವೆ. ಹೀಗಿರುವಾಗ ನಿನ್ನಲ್ಲಿರುವಂತಹ ವಿಶ್ವಾಸವನ್ನ ನೀನು ಪರರಲ್ಲಿ ಪ್ರಕಟಿಸಬೇಕು. ನನ್ನಲ್ಲಿರುವಂತಹ ವಿಶ್ವಾಸವನ್ನು ನಾವು ಪರರಲ್ಲಿ ಪ್ರಕಟಿಸಬೇಕು. ಪ್ರಭು ಯೇಸು ಸ್ವಾಮಿ ನಮ್ಮ ಮುಂದೆ ಮಾಡಿದಂತಹ ಪ್ರತಿಯೊಂದು ಮಹತ್ ಕಾರ್ಯಗಳನ್ನ ನಾವು ಪ್ರಭು ಯೇಸು ಸ್ವಾಮಿಯ ಹೆಸರಿನಲ್ಲಿ ನಾವು ಕೇಳುತ್ತಿರುವಂತಹ ಬೋಧನೆಯನ್ನ ಒಮ್ಮನಸ್ಸಿನಿಂದ ಸ್ವೀಕರಿಸಬೇಕು. ಪರರಿಗೂ ಈ ಸಂದೇಶಗಳನ್ನು ನಾವು ಸಾರಬೇಕು. ಪ್ರಭು ಯೇಸುವನ್ನು ಕಂಡುಕೊಳ್ಳುವಂತೆ,
ಪ್ರಭು ಯೇಸುವೇ ರಕ್ಷಕ ಎಂಬುದಂತೆ ಪ್ರಿಯರೇ ನಾವು ಪ್ರಾರ್ಥಿಸಬೇಕು. ಪ್ರಭು ಯೇಸುವನ ಪರರಿಗೆ ಮುರಿದು ಕೊಡಬೇಕು. ನೋಡಿ, ಇಂತಹ ಕಾರ್ಯಗಳಾಗುವಾಗ ಏನಾಗುತ್ತದೆ? ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ ಪ್ರವೇಶಿಸುತ್ತಾರೆ. ಅನೇಕ ಅಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪನು ಆ ಶುಭ ಸಂದೇಶನ ಜನಸಮೂಹಕ್ಕೆ ಸಾರಿದ್ರಿಂದ ಅನೇಕ ದೆವ್ವ ಹಿಡಿದಂತ ಮನುಷ್ಯರು ಅನೇಕರು ಅಬ್ಬರಿಸುತ್ತಾ ಅವರನ್ನು ಬಿಟ್ಟೋಗಲಿದ್ದವು ಎಂಬುದಾಗಿ, ಅನೇಕರನ್ನ ಎಂಬುದಾಗಿ ಹೇಳುತ್ತದೆ. ಅನೇಕರು ಹಿಡಿದಂತ ದೆವ್ವಗಳು ಅವರನ್ನು ಬಿಟ್ಟೋಗಲಿದ್ದವು. ಪಾರ್ಶ್ವವಾಯು ರೋಗಿಗಳು ಗುಣವಾದರು, ಕುಂಟರು ಗುಣ ಆದರು. ಅದರಿಂದ ಆ ಪಟ್ಟಣವೇ ಸಂತೋಷಕ್ಕೆ ಎಲ್ಲೇ ಇಲ್ಲದಂತೆ ಇತ್ತು. ಯಾಕೆಂದರೆ ಪ್ರಭು ಯೇಸುವಿನ ತೇಜಸ್ಸನ್ನ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ರು. ಪ್ರಭು ಯೇಸುವಿನ ಮಹತ್ಕಾರ್ಯಗಳನ್ನು ಕಂಡು ಯೇಸುವೇ ಲೋಕೋದ್ಧಾರಕರು, ಯೇಸುವೇ ರಕ್ಷಕರು ಎಂಬುದಾಗಿ ಸ್ನಾನದೀಕ್ಷೆಯನ್ನು ಪಡ್ಕೊಳ್ತಾ ಇದ್ರು, ಯೇಸುವಲ್ಲಿ ವಿಶ್ವಾಸಿಸ್ತಾ ಇದ್ರು. ಪ್ರಿಯರೇ, ನಾವು ಇದೇ ಕಾರ್ಯಕ್ಕಾಗಿ ಕರೆ ಹೊಂದಿರುವುದು. ಇದೇ ಆಗಿದೆ ನಮ್ಮ ಜೀವನ, ಇದೇ ಆಗಿದೆ ನಮ್ಮ ವಿಶ್ವಾಸ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, 66ನೆಯ ಕೀರ್ತನೆಯಲ್ಲಿ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಕೀರ್ತನೆಗಾರನ ನುಡಿಯನ್ನು ನಾವು ನೋಡುತ್ತೇವೆ. ಏನ್ ಹೇಳ್ತಾನೆ ಕೀರ್ತನೆ? ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಕೀರ್ತನೆಗಾರ 66ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಡೀ ವಿಶ್ವವೇ ಸ್ವಾಮಿ ನಿನಗೆ ಆಡಲಿ ಜಯಕಾರ, ನಿನ್ನ ಶ್ರೀನಾಮವನ್ನು ಮಹಿಮೆ ಪಡಿಸಲಿ. ನಿನ್ನ ಕಾರ್ಯಗಳು ಎಷ್ಟೋ ರಮ್ಯವಾಗಿದೆ, ಚೇತುವಾರಿಯಾಗಿದೆ. ನಿನ್ನ ಪರಾಕ್ರಮದಿಂದ ಎಲ್ಲ ಶತ್ರುಗಳೆಲ್ಲರೂ ಪರಾರಿಯಾಗಿದ್ದಾರೆ. ಇಡೀ ವಿಶ್ವವೇ ನಿನ್ನನ್ನು ಪೂಜಿಸ್ತಾ ಇದೆ, ನಿನ್ನನ್ನು ಗುಣಗಾನ ಮಾಡ್ತಾ ಇದೆ, ನಿನ್ನ ನಾಮವನ್ನು ಕೀರ್ತಿಸ್ತಾ ಇದೆ. ನಿನ್ನ ಕಾರ್ಯಗಳನ್ನು ನೋಡುವುದಕ್ಕಾಗಿ, ನಿನ್ನ ಅತಿಶಯಗಳನ್ನು ನೋಡುವುದಕ್ಕಾಗಿ, ನೀನು ಮಾಡಿದಂತಹ ಅತ್ಯಾಶ್ಚರ್ಯದ ಅದ್ಭುತಗಳನ್ನ ಜನತೆ ನೋಡುತ್ತಾ ಇದೆ. ಒಣನೆಲವಾಗಿ ನೀ ಮಾರ್ಪಡಿಸಿರುವೆ ಕಡಲನ್ನ, ನಡೆದುಕೊಂಡೇ ಕಾಲು ನದಿಯನ್ನ, ಸಮುದ್ರವನ್ನು ದಾಟಿಸಿದಂತೆ ನೀನು ಮಾಡಿದೆ. ಇದರಿಂದ ಎಷ್ಟು ಆನಂದ ಎಂಬುದನ್ನ ಪ್ರಕಟಪಡಿಸುತ್ತಾ ಇದ್ದಾನೆ ಕೀರ್ತನೆಗಾರ. ಆ ದೇವರ ಆಳ್ವಿಕೆ ಎಷ್ಟು ಶಕ್ತಿಯುತವಾದದ್ದು, ನಿರಂತರವಾದದ್ದು. ಹಾಗೆ ಆ ದೇವರ ಆ ಕಣ್ಣುಗಳು ಈ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಕನಿಕರವನ್ನು ತೋರಿಸ್ತಾ ಇದೆ. ಹೀಗಿರುವಾಗ ಜಂಬ ಕೊಚ್ಚಿದ ಹಾಗೆ ದಂಗೆಕೋರರಾಗಿ ನಾವು ಜೀವಿಸಬೇಕೆಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಆಡಲಿ ಆತನ ಶ್ರೀನಾಮ ಮಹಿಮೆಗೆ ಎಂಬುದಾಗಿ. ಪ್ರಿಯರೇ, ಕೀರ್ತನೆಗಾರನ ನುಡಿಯೊಂದಿಗೆ ಸೇರಿ ನಾವು ಸಹ ಆಡಬೇಕು. ಕೀರ್ತನೆಗಾರನ ನುಡಿಯ ಪ್ರತಿ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು. ಪ್ರಿಯರೇ, ನನಗೆ ಗೊತ್ತಿಲ್ಲ ನೀವು ಈ ದೇವರ ವಾಕ್ಯವನ್ನು ಯಾವ ವಿಧದಲ್ಲಿ ಗ್ರಹಿಸ್ತಾ ಇದ್ದೀರಿ ಎಂಬುದಾಗಿ. ಪ್ರಿಯರೇ, ಗ್ರಹಿಸುವುದು ಮಾತ್ರವಲ್ಲ, ನಾವು ಕೇಳುತ್ತಿರುವಂತಹ ಈ ವಾಕ್ಯಗಳಲ್ಲಿ ಜೀವವಿದೆ. ನಾವು ಕೇಳುತ್ತಿರುವಂತಹ ಈ ವಾಕ್ಯಗಳು ನಮ್ಮನ್ನ ಹೊಸ ಚೈತನ್ಯದಲ್ಲಿಗೆ ಕರೆದುಕೊಂಡು ಹೋಗುವಂತದ್ದಾಗಿದೆ. ನೀವು ಕೇಳುತ್ತಿರುವುದು ಸಾಧಾರಣವಾದಂತಹ ವಾಕ್ಯಗಳೆಲ್ಲ, ನಾವು ಆಲಿಸುತ್ತಿರುವುದು ಸಾಧಾರಣ ವಾಕ್ಯಗಳೆಲ್ಲ, ಜೀವ ತರುವಂತಹ ವಾಕ್ಯಗಳು, ಜೀವ ಕೊಡುವಂತಹ ವಾಕ್ಯಗಳು, ಪ್ರಭು ಯೇಸುವೇ ಆಗಿರುವಂತಹ ವಾಕ್ಯಗಳು, ನಮ್ಮ ಮಧ್ಯೆ ಅದ್ಭುತಗಳನ್ನು ಮಾಡುವಂತಹ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ತರುವಂತಹ ವಾಕ್ಯಗಳು. ಹೀಗಿರುವಾಗ ನಾವೆಷ್ಟರ ಮಟ್ಟಿಗೆ ಆ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡಬೇಕೆಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಎಷ್ಟರ ಮಟ್ಟಿಗೆ ನಾವು ಆ ಪ್ರಭು ಯೇಸುವಿನ ವಾಕ್ಯಗಳಲ್ಲಿ ನಾವು ಗಮನ ಕೊಡಬೇಕೆಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಪ್ರಿಯರೇ, ಎಷ್ಟೋ ಜನ ಕೇಳುವುದಕ್ಕೆ ಕಿವಿ ಇದ್ದರೂ ಸಹ ಕೇಳಲು ಸಾಧ್ಯವಾಗುತ್ತಾ ಇಲ್ಲ. ಯಾಕೆ? ವಿಶ್ವಾಸದ ಕೊರತೆ, ನೋಡುವಂಥದ್ದು ಸಮಯದ ಕೊರತೆ. ಸಮಯ ಇಲ್ಲ, ಅಯ್ಯೋ ಸಾಧ್ಯವಿಲ್ಲ. ಇನ್ನು ವಿಧದಲ್ಲಿ ಅಯ್ಯೋ ನಮಗೆ ಯಾಕೆ ಬೇಕು, ಇನ್ನು ವಿಧದಲ್ಲಿ ಅವರಾ, ಇನ್ನು ವಿಧದಲ್ಲಿ ಬೇರೆ ಕೆಲಸ ಇಲ್ದೇನು, ಬೇರೆ ಕೆಲಸ ನೋಡು, ಯಾಕೆ ನೀ ಆ ವರ್ಡ್ ಆಫ್ ಗಾಡ್ ಕೇಳ್ತೀಯ? ಇಷ್ಟೇ ಕಾರಣ, ಇಷ್ಟೇ. ವಾಕ್ಯದ ಶಕ್ತಿ, ವಾಕ್ಯದ ಆಳವನ್ನು ನೋಡದೆ ತಮ್ಮ ಮನಸ್ಸಿನ ಪ್ರಚೋದನೆಯಲ್ಲಿ ಕಲ್ಪಿಸಲ್ಪಡುವಂತ, ಪ್ರಚೋದನೆಗಳನ್ನು ತರುವಂತ ಮಾತುಗಳಿಗೂ ವಿಷಯಗಳಿಗೂ ನಾವು ಕಿವಿಗೊಡುವುದರ ಮೂಲಕವಾಗಿ, ಆದರೆ ಸತ್ಯಸಂಧರಾಗಿ ನಾವು ಜೀವಿಸುವಾಗ, ದೇವರಲ್ಲಿ ಭರವಸೆಯುಳ್ಳವರಾಗಿ ನಾವು ಜೀವಿಸುವಾಗ, ದೇವರ ವಾಕ್ಯವೇ ನನಗೆ ಶಕ್ತಿ ಎಂದು ನಾವು ವಿಶ್ವಾಸಿಸುವಾಗ, ಆ ದೇವರ ವಾಕ್ಯ ನಮಗೆ ಹೊಸ ಜೀವವನ್ನು ತರುತ್ತದೆ.
ಈ ಹೊಸ ಜೀವವೇ ಆಗಿದೆ ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತುಕೊಂಡು ಧ್ಯಾನಿಸುತ್ತಿರುವಂತಹ ವಾಕ್ಯ. ಯೇಸುಸ್ವಾಮಿನ ನೋಡುತ್ತೇವೆ ನಾವು. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 35 ವಾಕ್ಯಗಳಿಂದ ನಾವು ಯೇಸುಸ್ವಾಮಿನ ನಾವು ನೋಡುತ್ತೇವೆ. ಯೇಸುಸ್ವಾಮಿ ನುಡಿಯುವಂತಹ ಮಾತುಗಳನ್ನು ಸಹ ನೋಡುತ್ತೇವೆ. ಯೇಸುಸ್ವಾಮಿಯ ಶಿಷ್ಯರಿಗೆ ಯೇಸುಸ್ವಾಮಿ ನುಡಿಯುವಂತಹ ಮಾತುಗಳನ್ನು ಸಹ ಕೇಳುತ್ತೇವೆ. ಯೇಸುಸ್ವಾಮಿ ಸ್ನಾನಿಕ ಯೋಹಾನನ ಕುರಿತು ಹೇಳ್ತಾನೆ, ಯೋಹಾನನು ಉಜ್ವಲವಾಗಿ ಉರಿಯುವ ದೀಪದಂತೆ ಇದ್ದನು ಎಂಬುದಾಗಿ, ಅವನನ್ನ ಬೆಳಕು ಎಂಬುದಾಗಿ ಹೇಳುತ್ತಾರೆ. ಯೋಹಾನನ ಯೇಸುಸ್ವಾಮಿ ಬೆಳಕು ಎಂಬುದಾಗಿ ಹೇಳುತ್ತಾರೆ. ಆ ಬೆಳಕಿನಲ್ಲಿ ನೀವು ಸ್ವಲ್ಪ ಕಾಲ ನಡೆದಾಡಿದಿರಿ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಸ್ನಾನಿಕ ಯೋಹಾನರೊಂದಿಗೆ ಇದ್ದಂತಹ ಶಿಷ್ಯರು ಸಹ ಯೇಸುಸ್ವಾಮಿಯ ಶಿಷ್ಯರುಗಳಾಗಿದ್ದರು. ಅದಕ್ಕೆ ಹೇಳ್ತಾರೆ, ಅವನು ಉಜ್ವಲ ಉರಿಯುವ ಬೆಂಕಿಯಾಗಿದ್ದ, ದೀಪದಂತೆ ಇದ್ದ, ಅವನ ಬೆಳಕು, ಅವನ ಬೆಳಕಿನಲ್ಲಿ ನೀವು ಸ್ವಲ್ಪ ಕಾಲ ನಡೆದಾಡಿದಿರಿ. ಆದರೆ ಒಂದು ಸತ್ಯವನ್ನು ಹೇಳ್ತಾರೆ ಸ್ವಾಮಿ, ಯೋಹಾನನು ಕೊಟ್ಟಂತಹ ಸಾಕ್ಷಿಗಿಂತಲೂ ಹೆಚ್ಚಿನ ಸಾಕ್ಷಿ ನನ್ನಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಅದು ಯಾವುದಂದ್ರೆ, ನಾನೀಗ ಏನ್ ಕಾರ್ಯವನ್ನು ಮಾಡ್ತಾ ಇದ್ದೀನೋ, ನಾನೀಗ ಏನ್ ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ದೀನೋ, ನಾನು ಸಾಧಿಸುತ್ತಿರುವಂತಹ ಸುಕೃತ್ಯಗಳೇ ಒಳ್ಳೆಯ ಕಾರ್ಯಗಳೇ ಆಗಿದೆ ಎಂಬುದಾಗಿ. ತಂದೆ ದೇವರು, ಪಿತನಾದ ಸರ್ವೇಶ್ವರರು ನನಗೆ ಕೊಟ್ಟಂತಹ ಕೆಲಸಗಳೇ ಆಗಿದೆ. ಆ ಕೆಲಸಗಳು ದೈವರಾಜ್ಯವನ್ನು ಸ್ಥಾಪಿಸಲು, ಪ್ರತಿಯೊಬ್ಬರನ್ನ ತನ್ನೆಡೆಗೆ ಕರೆತರಲು, ಪಶ್ಚಾತ್ತಾಪದಿಂದ ದೇವರಿಗೆ ಅಭಿಮುಖರಾಗಲು ದೇವರು ಕೊಟ್ಟಂತಹ ಕರೆಯನ್ನ ಯೇಸುಸ್ವಾಮಿ ಸ್ವೀಕರಿಸಿ ಬಂದಂತಹ ವಾಕ್ಯವನ್ನು ನಾವು ಧ್ಯಾನಿಸ್ತೇವೆ. ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಪರವಾಗಿ ಸಾಕ್ಷಿಯನ್ನು ಕೊಡುತ್ತದೆ, ನಾನು ಪಿತನಿಂದಲೇ ಬಂದದ್ದೇನೆಂಬುದಾಗಿ ನನ್ನ ಕೃತ್ಯಗಳು, ನನ್ನ ಸುಕೃತ್ಯಗಳು, ನಾನು ಮಾಡುವಂತಹ ಕಾರ್ಯಗಳು ಸಾಕ್ಷಿಯನ್ನು ಕೊಡುತ್ತದೆ. ಹೌದಲ್ಲ? ಪ್ರಭು ಯೇಸುಸ್ವಾಮಿ ದೇವರಿಂದಲೇ ಬಂದರು ಎಂಬುದಕ್ಕೆ ಸಾಕ್ಷಿಗಳು. ರೂಪದಲ್ಲಿ ಮನುಷ್ಯರಾಗಿದ್ದರು, ಆದರೆ ಸ್ವಭಾವದಲ್ಲಿ ದೇವರಾಗಿದ್ದರು. ಸತ್ತವಂತವರಿಗೆ ಜೀವವನ್ನು ಕೊಡುತ್ತಿದ್ದರು, ರೋಗಿಗಳಿಗೆ ಸೌಖ್ಯವನ್ನು ಕೊಡುತ್ತಾ ಇದ್ದರು, ಕುಂಟರು ನಡೆಯುವಂತೆ ಮಾಡುತ್ತಾ ಇದ್ದರು, ಕಿವಿಡರು ಕೇಳುವಂತೆ ಮಾಡುತ್ತಾ ಇದ್ದರು, ಮೂಕರು ಮಾತನಾಡುವಂತೆ ಕೇಳುತ್ತಾ ಇದ್ದರು, ಪಾರ್ಶ್ವವಾಯು ರೋಗಿ ಎದ್ದು ನಡೆಯುವಂತೆ ಮಾಡುತ್ತಾ ಇದ್ದರು, ಗೂನಿಯಾದವರು ನೆಟ್ಟಗೆ ನಿಲ್ಲುವಂತೆ ಮಾಡುತ್ತಿದ್ದರು. ಹಲವಾರು ಹಲವಾರು ಕಾರ್ಯಗಳು, ದೆವ್ವಗಳನ್ನು ಬಿಡಿಸುತ್ತಾ ಇದ್ದರು. ಇವೆಲ್ಲವೂ ದೇವರಿಂದ ಪಡೆದುಕೊಂಡದ್ದು ಯೇಸುಸ್ವಾಮಿ. ಹೀಗೆ ಇವರು ಮಾಡಿದಂತಹ ಕಾರ್ಯಗಳೇ ಯೇಸುಸ್ವಾಮಿ ದೇವರಿಂದ ಬಂದವರು ಎಂಬುದನ್ನು ಸಾಕ್ಷಿಪಡಿಸ್ತಾ ಇತ್ತು. ಕೆಲವರು ಪ್ರವಾದಿಯಾಗಿ, ಕೆಲವರು ಯೋಹಾನ ಎಂಬುದಾಗಿ, ಕೆಲವರು ಎಲಿಯಾ ಎಂಬುದಾಗಿ, ಕೆಲವರು ಯೆಶಾಯ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಹೀಗಿರುವಾಗ ನಾವು ಪ್ರಭು ಯೇಸುವನ್ನ ರಕ್ಷಕರು, ನಮ್ಮ ದೇವರು ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ ಅಂದ್ರೆ ನಾವೆಷ್ಟು ಭಾಗ್ಯವಂತರು. ನೋಡಿ, ವಾಕ್ಯ ಹೇಳ್ತಾ ಇದೆ, ನೀವಾದರೂ ಅವರ ಧ್ವನಿಯನ್ನು ಕೇಳಲಿಲ್ಲ, ಎಂದೂ ಕೇಳಲಿಲ್ಲ, ಅವರ ದರ್ಶನವನ್ನ ಎಂದೂ ಕಂಡಿಲ್ಲ, ಅವರ ಸಂದೇಶ ನಿಮ್ಮಲ್ಲಿ ನೆಲೆಸಿಲ್ಲ. ನೋಡಿ, ಅವರ ದರ್ಶನವನ್ನು ನೋಡಲಿಲ್ಲ, ಅವರ ಧ್ವನಿಯನ್ನು ಕೇಳಲಿಲ್ಲ, ಅವರ ಸಂದೇಶ ನಿಮ್ಮಲ್ಲಿ ನೆಲೆಸಿಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಇದು ತಂದೆ ದೇವರ ಶಬ್ದವನ್ನು ಕುರಿತು, ತಂದೆ ದೇವರ ಸ್ವಭಾವವನ್ನು ಕುರಿತು, ತಂದೆ ದೇವರನ್ನ ಕುರಿತು ಯೇಸು ಸ್ವಾಮಿ ಹೇಳುತ್ತಾರೆ. ಮಾತ್ರವಲ್ಲ, ಸ್ವಾಮಿ ಹೇಳ್ತಾರೆ, ಅವರು ಕಳಿಸಿದವರಲ್ಲಿ ನೀವು ವಿಶ್ವಾಸವಿಡಲಿಲ್ಲ, ಯೇಸುವಲ್ಲಿ ವಿಶ್ವಾಸವಿಡಲಿಲ್ಲ ಎಂಬುದಾಗಿ ಹೇಳ್ತಾರೆ. ನಾನು ಕಳುಹಿಸಲ್ಪಟ್ಟವನು ಎಂಬುದನ್ನು ನೀವು ವಿಶ್ವಾಸಿಸಲಿಲ್ಲ. ಪ್ರಿಯರೇ, ನಾವು ಕಳುಹಿಸಲ್ಪಟ್ಟಂತಹ ಪ್ರಭು ಯೇಸುವಿನಲ್ಲಿ ಇಂದಿಗೂ ಸಹ ವಿಶ್ವಾಸಿಸದೇ ಇರುವವರಿಗಾಗಿ ಪ್ರಾರ್ಥಿಸಬೇಕು. ಪವಿತ್ರಾತ್ಮರಿಂದ ತುಂಬದ ಹೊರತು ಯಾರು ಯೇಸು ಸ್ವಾಮಿನ ದೇವರಂತ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು ಪ್ರಿಯರೇ, ನಾವು ಅವ್ರು ಕಳಿಸಿಕೊಟ್ಟವರಲ್ಲಿ ವಿಶ್ವಾಸ ಎಷ್ಟು ಜನ ಇಡ್ತಾ ಇಲ್ಲ. ಇಂದಿಗೂ ವಿಶ್ವಾಸದಲ್ಲಿ ಬಲಹೀನ ಉಳ್ಳವರನ್ನು ನಾನು ನೋಡ್ತಾ ಇದ್ದೇವೆ. ಇವತ್ತಿಗೂ ಸಹ ಪರಿಶೀಲನೆ ನಡೀತಾ ಇದೆ. ಯೇಸು ಹೇಳ್ತಾರೆ,
ಪವಿತ್ರ ಗ್ರಂಥದಲ್ಲಿ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ. ಇವತ್ತಿಗೆ ನೋಡಿ, ವಾಕ್ಯಗಳನ್ನ ಇಟ್ಕೊಂಡು ಬರೀ ತರ್ಕನೇ. ಆ ವಾಕ್ಯ, ಈ ವಾಕ್ಯ, ಅದು ವಾಕ್ಯ ಸರಿ, ಇದು ವಾಕ್ಯ ಸರಿ ಇಲ್ಲ, ಆ ವಾಕ್ಯ ಹೀಗೆ ಹೇಳಿದೆ, ಈ ವಾಕ್ಯ ಹಾಗೆ ಹೇಳಿದೆ, ಬರೀ ತರ್ಕನೇ. ಈಗಲೂ ಬರೀ ಪರಿಶೀಲನೆಗಳು, ಇನ್ವೆಸ್ಟಿಗೇಷನ್. ದೇವರ ವಾಕ್ಯನ ಇಟ್ಕೊಂಡು ನಿತ್ಯ ಜೀವ ಸಿಗ್ತದಾ ಇಲ್ವಾ ಅಂತೇಳಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂತ ಒಂದು ಮತಿಹೀನರನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು. ತಲೆ ಕೆಡಿಸುವಂತಹ ಮತಿಹೀನರನ್ನು ನಾವು ನೋಡ್ತಾ ಇದ್ದೇವೆ. ಪ್ರಾರ್ಥಿಸುವವರನ್ನ ಪ್ರಾರ್ಥಿಸಲಿಕ್ಕೆ ಬಿಡ್ತಾ ಇಲ್ಲ, ವಿಶ್ವಾಸದಲ್ಲಿರೋರಿಗೆ ವಿಶ್ವಾಸಲಿಕ್ಕೆ ಬಿಡ್ತಾ ಇಲ್ಲ. ಬೇಡವಾದದನ್ನ ತಲೆಯಲ್ಲಿ ತುಂಬಿ ಇರುವ ವಿಶ್ವಾಸವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ. ಇರುವ ವಿಶ್ವಾಸವನ್ನು ನಾಶಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಸತ್ಯಾರ್ಥ ಇಷ್ಟೇ, ಆ ಗ್ರಂಥ ಯೇಸುಸ್ವಾಮಿ ಪರವಾಗಿ ಸಾಕ್ಷಿ ನೀಡುತ್ತದೆ. ಯೇಸುಸ್ವಾಮಿ ಕೊನೆಯಲ್ಲಿ ಹೇಳ್ತಾರೆ, ಆದರೂ ಸಹ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ. ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯ 40ನೇ ವಾಕ್ಯ. ನಿತ್ಯ ಜೀವನ ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲಿಕ್ಕೆ ನಿಮಗೆ ಇಷ್ಟ ಇಲ್ಲ. ನಿತ್ಯ ಜೀವ ಬೇಡ. ಈ ಲೋಕದ ಆಶೆ ನಿಮಗಿದ್ರೆ ಸಾಕು, ಈ ಲೋಕದ ಮೋಹ ನಿಮಗಿದ್ರೆ ಸಾಕು, ಈ ಲೋಕ ಸುಖ ಕೊಡುವಂತ ವಸ್ತುಗಳು ನಿಮಗಿದ್ರೆ ಸಾಕು, ನಿಮ್ಮನ್ನು ಸಂತೋಷಪಡಿಸುವಂತವುಗಳಿದ್ರೆ ಸಾಕು, ಹಣ ಇದ್ರೆ ಸಾಕು, ಎಲ್ಲ ಇದ್ರೆ ಸಾಕು. ಆದ್ರೆ ಎಲ್ಲವನ್ನ ನಾನೇ ನಿಮಗೆ ಕೊಟ್ಟಿರೋದು. ಆದ್ರೂ ಸಹ ಎಲ್ಲವನ್ನು ಕೊಟ್ಟಿರುವಂತ ನನ್ನನ್ನ ಮರೆತು ಬರೀ ಈ ಲೋಕದಲ್ಲಿರುವುದನ್ನ ನೀವು ಅಭಿಲಾಷೆಗಳಿಗೆ ಹಿಂದೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾರೆ. ನಿತ್ಯ ಜೀವನ ಪಡೆಯುವುದಕ್ಕಾಗಿ ನನ್ನ ಬಳಿಗೆ ನಿಮಗೆ ಯಾರಿಗೂ ಬರಲಿಕ್ಕೆ ಮನಸ್ಸಿಲ್ಲ. ಅಲ್ಲಿ ದೇವರಿದ್ದಾರೆ ಅಂದ್ರೆ ಅಲ್ಲಿ ಹೋಗ್ಬಿಡ್ತೀರಿ, ಅಲ್ಲಿ ಅದ್ಭುತ ನಡೀತದೆ ಅಂದ್ರೆ ಅಲ್ಲಿ ಹೋಗ್ಬಿಡ್ತೀರಿ. ಆ ಬ್ರದರ್ ಹತ್ರ, ಈ ಬ್ರದರ್ ಹತ್ರ, ಆ ದೇವಸ್ಥಾನ, ಈ ದೇವಸ್ಥಾನ, ಆ ಧ್ಯಾನ ಮಂದಿರ, ಈ ಧ್ಯಾನ ಮಂದಿರ, ಈ ಸಭೆ, ಆ ಸಭೆ. ಬರೀ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಹಿಡಿದ ಮನುಷ್ಯರ ಮೇಲಿನ ವಿಶ್ವಾಸದ ಸಂಕೇತಗಳು ಪ್ರಿಯರಿದವು. ಯಾವ ವ್ಯಕ್ತಿ ಆಗಿರಲಿ, ವಿಶ್ವಾಸಿಸುವ ವ್ಯಕ್ತಿ, ಯೇಸು ಕ್ರಿಸ್ತನ ವಿಶ್ವಾಸುವ ವ್ಯಕ್ತಿ, ಯಾವ ಸಭೆಯುಳ್ಳವರೇ ಆಗಿರಲಿ, ಅವನು ನಿಜವಾದಂತಹ ವಿಶ್ವಾಸಿ ಆದರೆ ಅವನು ತಾನು ವಿಶ್ವಾಸದಲ್ಲಿ ದೃಢ ಹೊಂದಿದಂತಹ ಸಭೆಯಲ್ಲಿ ನೆಲೆ ನಿಲ್ತಾನೆ. ಕರೆಕ್ಟಾಗಿ ಕೇಳ್ಕೊಳ್ಳಿ. ನಿಜವಾದ ವಿಶ್ವಾಸಿ ಆದರೆ, ದೇವರ ವಾಕ್ಯಕ್ಕೆ ಕಿವಿಗೊಡುವನಾದರೆ, ಅವನು ಯಾವ ಸಭೆಯಲ್ಲಿ ವಿಶ್ವಾಸವುಳ್ಳವನಾದನೋ, ಯಾವ ಸಭೆಯಲ್ಲಿ ಅವನು ತನ್ನ ವಿಶ್ವಾಸದಲ್ಲಿ ಬಲ ಹೊಂದಿನೋ, ಅದೇ ಸಭೆಯಲ್ಲಿ ವಿಶ್ವಾಸದಿಂದ ನೆಲೆ ನಿಂತು ಪರರ ತಪ್ಪುಗಳನ್ನು ಲೆಕ್ಕಿಸದೆ, ಪರರ ತಪ್ಪನ್ನು ನೋಡದೆ, ತನ್ನ ತಪ್ಪನ್ನು ನೋಡುತ್ತಾ ತನ್ನನ್ನು ಪರಿವರ್ತನೆಗೊಳಿಸಿಕೊಳ್ಳುತ್ತಾ ಪರರನ್ನು ಪರಿವರ್ತನೆಗೊಳಿಸುವುದಕ್ಕಾಗಿ ಪ್ರಯತ್ನ ಪಡ್ತಾನೆ. ನಿಜವಾದ ವಿಶ್ವಾಸದಲ್ಲಿರುವವನು, ನಿಜವಾದ ನಿತ್ಯ ಜೀವದಲ್ಲಿ ನಿತ್ಯ ಜೀವಕ್ಕಾಗಿ ದಾವಗೊಳ್ಳುವವನು. ಒಂದು ಪಕ್ಷ ಬರೀ ಅವನು ಸಭೆಯನ್ನು ಕಟ್ಟಿಕೊಳ್ಳಿಕ್ಕೆ ಜನನ ಅವರ ಹೊತ್ತಿಗೆ ಸೇರ್ಕೊಂಡ್ರೆ ಅವನು ಏನ್ ಹೇಳ್ತಾನೆ ಗೊತ್ತಾ? ಅಲ್ಲಿ ಸರಿ ಇಲ್ಲ, ಅಲ್ಲಿ ಯಾಕೆ ಹೋಗ್ತೀಯಾ? ಅಲ್ಲಿ ಪ್ರಾರ್ಥನೆ ಮಾಡಕ್ಕೆ ಗೊತ್ತಿಲ್ಲ, ಅವರಿಗೆ ಆರಾಧನೆ ಮಾಡಕ್ಕೆ ಗೊತ್ತಿಲ್ಲ. ನೋಡಿ, ನಮ್ಮ ಹತ್ರ ಬಂದ್ರೆ ಕೈ ತಟ್ಟಬಹುದು, ಚಪ್ಪಾಳೆ ತಟ್ಟಬಹುದು, ಕುಣಿದಾಡಬಹುದು, ಭಾಷಾವರದಲ್ಲಿ ಮಾತಾಡಬಹುದು. ಅಲ್ಲಿ ಏನಿಲ್ಲ, ಅಲ್ಲಿ ಯಾಕೆ ಹೋಗ್ತೀರಿ? ಆ ಸಭೆ ಹೀಗೆ, ಈ ಸಭೆ ಹೀಗೆ, ಅಲ್ಲಿ ಯಾಕೆ ರೊಟ್ಟಿ ಮುರಿದು ಕೊಡ್ತಾನೆ? ರೊಟ್ಟಿ ಮುರಿದು ಕೊಡುವಾಗ ಅಲ್ಲಿ ನೋಡ್ಲಿಲ್ವಾ? ರೊಟ್ಟಿ ಮುರಿದು ಕೊಟ್ಟ ತಕ್ಷಣ ಯುವದಾಸನಲ್ಲಿ ಸೈತಾನ ಬಂತು ಅಂದ್ರೆ ನಿನಗೆ ಗೊತ್ತಿಲ್ವಾ? ಯಾಕೆ ತಗೊಳ್ಬೇಕು? ಪರಮಪ್ರಸಾದದಲ್ಲಿ ದೇವರಿಲ್ಲ, ಪಾಪ ವಿಜ್ಞಾಪನೆ ಸಂಸ್ಕಾರದಲ್ಲಿ ಏನೂ ಇಲ್ಲ. ಯಾಕೆ ನೀನು ಅಲ್ಲಿ ಹೋಗ್ತೀಯಾ? ಅಲ್ಲಿ ನೋಡ್ದ ಸಾಮ್ಯರು ಕುಡಿತಾರೆ, ಇಲ್ಲಿ ನೋಡ್ತೀಯಾ ಅವ್ರು ಡ್ಯಾನ್ಸ್ ಮಾಡ್ತಾರೆ, ಅಲ್ಲಿ ನೋಡ್ತೀಯಾ ಅವ್ರು ಹೇಗೆ ಮಾಡ್ತಾರೆ. ಬರೀ ಅಪವಾದಗಳ ನಿಂದನೆಗಳು. ಯಾರಲ್ಲಿ ಗೊತ್ತಾ? ಅವನಲ್ಲಿ ನಿಜವಾದ ನಿತ್ಯ ಜೀವವಿಲ್ಲ. ಹೀಗೆ ನುಡಿಯುವವನಲ್ಲಿ ನಿತ್ಯ ಜೀವವಿಲ್ಲ. ಅವನು ವಿಶ್ವಾಸಿಯೇ ಅಲ್ಲ. ಅವನು ವಿಶ್ವಾಸಿಯಾಗಿದ್ದು ನಿತ್ಯ ಜೀವವುಳ್ಳವನಾಗಿದ್ದರೆ ಅವನು ಹೇಳುವುದಿಷ್ಟೇ: ನೀನು ವಿಶ್ವಾಸಿಯಾಗಿದ್ದೀಯಾ, ಕ್ರಿಸ್ತನನ್ನು ಅರಿತುಕೊಂಡಿದ್ದೀಯಾ, ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀಯಾ, ಅದರಿಂದ ನೀನು ಇರುವ ಸ್ಥಳದಲ್ಲಿ ನಿನ್ನನ್ನು ನೀನು ಪರಿಶೋಧಿಸಿಕೋ. ತದನಂತರ ನಿನ್ನ ಸಭೆಯಲ್ಲಿರುವವರನ್ನ ನೀ ಪರಿಶೋಧಿಸಿ ಅವರನ್ನ ಪರಿವರ್ತನೆಗೊಳಿಸು. ನೀನು ಇರುವ ಸ್ಥಳದಲ್ಲಿ ನಿಂತು ದೇವರು ನಿನಗೆ ಕೊಟ್ಟಂತಹ ಜ್ಞಾನದ ಮೂಲಕವಾಗಿ ಅಥವಾ ನಾನು ನಿನಗೆ ಕಲಿಸುತ್ತಿರುವ ರೀತಿಯ ಮೂಲಕವಾಗಿ ನಿನ್ನ ಸಭೆಯಲ್ಲಿ ನೀನು ವಿಶ್ವಾಸವುಳ್ಳವನಾಗಿರು, ನಿನ್ನ ಸಂಸ್ಕಾರಗಳಲ್ಲಿ ನೀನು ಒಂದಾಗಿರು. ಇವನೇ ವಿಶ್ವಾಸಿ, ಇವನೇ ನಿತ್ಯ ಜೀವವನ್ನು ಅನುಭವಿಸಿರುವವನು. ದಶಮ ಭಾಗ ಕೊಡು. ಅಯ್ಯೋ ಬ್ರದರ್, ನನಗೆ ತುಂಬಾ ಕಷ್ಟ ಇದೆ ಜೀವನದಲ್ಲಿ. ಎಷ್ಟು ವರ್ಷ ಆಯ್ತು ನೀನು ದಶಮ ಭಾಗ ಕೊಟ್ಟು? ದೇವರು ದಶಮ ಭಾಗ ಕೊಟ್ಟಿಲ್ಲ, ಅದಕ್ಕೆ ದಾರಿದ್ರ್ಯ. ಅಯ್ಯೋ ನಮ್ಮ ಮನೆಯಲ್ಲಿ ರೋಗ ಬ್ರದರ್, ದಶಮ ಭಾಗ ಕೊಟ್ಟಿಲ್ಲ, ಅದಕ್ಕೆ ನಿನಗೆ ರೋಗ. ಮನೆಗೆ ಬರಬೇಕು,
ಮನೆಗೆ ಬರ್ತಾರೆ, ದಶಮ ಭಾಗಕ್ಕೆ ವಾರದಲ್ಲಿ ಬರ್ತಾರೆ. ದಶಮ ಭಾಗ ತಗೊಳ್ಳುವಾಗ ಬೇಸಿನಲ್ಲಿ ನೀರು ತರುತ್ತಾರೆ. ಅದನ್ನ ದಶಮ ಭಾಗನ ಈಸ್ಕೊಳ್ಳಿಕ್ಕೆ ಮುಂಚಿತವಾಗಿ ಕೈ ತೊಳೆದುಬಿಟ್ಟು, ಬೇಸಿನಲ್ಲಿ ಕೈ ತೊಳೆದುಬಿಟ್ಟು ಈಸ್ಕೊಳ್ಳೋದು. ಈ ಸಾವಿಗೆ ನಾನು ಕಾರಣನಲ್ಲ ಅಂತೇಳಿ ಪಿಲಾತೂಸ್ ಮಾಡಿದ ಹಾಗೆ. ಈ ಹಣ ಇವರು ಯಾವುದೇ ವಿಧದಲ್ಲಿ ಸಂಪಾದನೆ ಮಾಡಿದ್ರು ಸರಿನೇ, ಅನ್ಯಾಯವಾಗ್ಲಿ ಸರಿ, ನ್ಯಾಯವಾಗ್ಲಿ ಸರಿನೇ. ಅವ್ರು ಹೇಗೆ ಸಂಪಾದನೆ ಮಾಡಿದ್ರೆ ದಶಮ ಭಾಗ ನನಗೆ, ಆದ್ರೆ ಈ ಮಾಡಿದಂತ ಯಾವುದೇ ಕರ್ಮದಲ್ಲಿ ನಾನು ಪಾತ್ರದಲ್ಲ ಎಂಬುದಾಗಿ. ಯಾರಿಗೆ ದಶಮ ಭಾಗ ಕೊಡಬೇಕಾಗಿರುತ್ತೋ ಇದನ್ನ ಮೊದಲು ಗ್ರಹಿಸಿಕೊಳ್ಳಬೇಕು. ಇರಲಿ, ಇದೆಲ್ಲ ಹೋಗ್ಲಿ, ತೊಂದರೆ ಇಲ್ಲ. ಹಣ ಬೇಕು, ಸಭೆ ಕಟ್ಕೊಳ್ಳಿಕ್ಕೋ, ಏನ್ ಮಾಡ್ಲಿಕ್ಕೋ, ತಿನ್ಲಿಕ್ಕೋ, ಜೀವನ ಮಾಡ್ಲಿಕ್ಕೋ, ಒಂದು ಸೇವೆ ಮಾಡುವನು ತನ್ನ ಕುಟುಂಬನ ನಡೆಸಲಿಕ್ಕೆ ಹಣ ಬೇಕು, ಇರಲಿ, ನಮಗೆ ಅದು ಬೇಡ. ಆದರೆ ಸುಳ್ಳಾದ ನುಡಿಗಳು, ಬೇಡವಾದ ನುಡಿಗಳು, ಸಭೆಗಳನ್ನು ಮುರಿದು ಹಾಕುವ ನುಡಿಗಳು, ಕುಟುಂಬವಾಗಿರುವಂತಹವುಗಳನ್ನ ಮುರಿದು ಹಾಕುವಂತ ನುಡಿಗಳು ನೋಡಿ ಇವತ್ತೆಷ್ಟು ನೋಡ್ತೀವಿ. ಅಪ್ಪ ಒಂದು ಸಭೆಯಲ್ಲಂತೆ, ಅಮ್ಮ ಒಂದು ಸಭೆಯಲ್ಲಂತೆ, ಮಕ್ಕಳು ಒಂದು ಸಭೆಯಲ್ಲಂತೆ. ಹೆಂಡತಿ ಹೇಳ್ತಾರೆ, ಯಾಕೆ ಆ ಸಭೆಯಲ್ಲಿ ಇದ್ದೀರಿ, ನೀವು ನರಕಕ್ಕೆ ಹೋಗೋದು, ಸ್ವರ್ಗಕ್ಕೆ ಬರೋದಿಲ್ಲ. ನಾನಿರೋ ಸಭೆಗೆ ಬಂದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಇಲ್ಲ ನೀವು ಅಲ್ಲೇ ಇರಿ. ಒಂದು ಮಗಳು ತಾಯಿಗೆ ಹೇಳ್ತಾಳೆ, ಅಮ್ಮ ನೀನು ಬಂದಿಲ್ಲಿ ಜ್ಞಾನಸ್ನಾನ ಸ್ವೀಕರಿಸ್ಕೊಬಿಡು, ಇಲ್ಲಾಂದ್ರೆ ನೀನ್ ಸತ್ತೋದ್ರೆ ನೀನ್ ನರಕಕ್ಕೆ ಹೋಗೋದು. ತಾಯಿ ಸತ್ತೋದ್ಲು, ಸಾವಿಗೂ ಬರಲಿಲ್ಲ. ವಿಚಿತ್ರ ಜನರು, ವಿಶ್ವಾಸದ ಆಳವೇ ಗೊತ್ತಿಲ್ಲ, ಸತ್ಯವನ್ನೇ ಗೊತ್ತಿಲ್ಲ, ಸತ್ಯವನ್ನೇ ಅರಿತಿಲ್ಲ. ನಿತ್ಯ ಜೀವನ ಪಡೆಯುವುದಕ್ಕಾಗಿ ಪ್ರಭು ಯೇಸುವಿನಲ್ಲಿ ಬರ್ತಾ ಇಲ್ಲ. ಬರೇ ಇಲ್ಲ ಸಲ್ಲದನ್ನ ಮಾತನಾಡಿ, ಬೇಡವಾದವುಗಳನ್ನ ಮಾತನಾಡಿ, ಮತ್ತೊಬ್ಬರ ಬಗ್ಗೆ ಮಾತನಾಡಿ, ಗುರುಗಳ ಬಗ್ಗೆ ದೂಷಣೆ ಮಾಡಿ, ಶುಶ್ರೂಷೆಯ ಬಗ್ಗೆ ದೂಷಣೆ ಮಾಡಿ, ಸಂಸ್ಕಾರಗಳ ಬಗ್ಗೆ ದೂಷಣೆ ಮಾಡಿ, ಏನ್ ಸಿಗ್ತದೆ ಇದರಲ್ಲಿ? ಯಾರೇ ಆಗಲಿ ಈ ಪ್ರಶ್ನೆಯನ್ನ ನಾನೇ ಕೇಳ್ತೇನೆ ನೇರವಾಗಿ. ಮುಂದೆ ಹೋಗಿ ಈ ವಾಕ್ಯನ ಕೊಡಿ ಅವರಿಗೆ. ನಿಜವಾಗಿ ನೀನು ವಿಶ್ವಾಸಿನ ಅಂತ ಕೇಳಿ, ನಿಜವಾಗಿ ನಿನ್ನಲ್ಲಿ ನಿತ್ಯ ಜೀವ ಇದೆ ಅಂತ ಅವ್ರನ್ನ ಕೇಳಿ ನೇರವಾಗಿ. ಈ ವಾಕ್ಯಗಳನ್ನ ನೀವು ಕೇಳಿದ ವಾಕ್ಯಗಳನ್ನ ನೀವೇ ಕೇಳಿ. ಅವರು ಒಂದು ಟಸಕ್ ಪುಸ್ತಕ ಅಂತ ಮಾತಾಡೋದಿಲ್ಲ. ಬರೀ ವಾಕ್ಯಗಳನ್ನ ತೆಗೆದುಕೊಂಡು ಪುಸ್ಲಾಯಿಸಿ ಯೇಸ್ವಾಮಿ ಅದೇ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಯೇಸ್ವಾಮಿ? ಅವರು ಕಳಿಸಿದವರಲ್ಲಿ ನೀವು ವಿಶ್ವಾಸ ಬಿಡಲಿಲ್ಲ, ಪವಿತ್ರ ಗ್ರಂಥದಲ್ಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡ್ತಾ ಇದ್ದೀರಿ. ಬರೀ ಪರಿಶೀಲಿಸಲೇ ಆಗ್ಬಿಟ್ಟಿದೆ. ಏನ್ ಡಾಕ್ಟರ್ಗಳು ಆಪರೇಷನ್ ಮಾಡಿ ಪರಿಶೀಲನೆ ಮಾಡಕ್ಕೆ? ನೀನ್ ಯಾರಪ್ಪ ಪರಿಶೀಲನೆ ಮಾಡಕ್ಕೆ? ಒಂದೇ ಒಂದು ಸತ್ಯ, ನೀನು ಯೇಸು ಕ್ರಿಸ್ತನ ವಿಶ್ವಾಸಿಸುತ್ತೀಯಾ? ಎಸ್, ನೀನು ರಕ್ಷಣೆ ಹೊಂದುತ್ತೀಯ. ಯೇಸು ಕ್ರಿಸ್ತನ ವಿಶ್ವಾಸ ಬಿಡು, ನೀನು ಮಾತ್ರವಲ್ಲ ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರ ಹೊಂದುವರು. ಪ್ರೇಷಿತರ ಕಾರ್ಯಕ್ರಮಗಳು 16ನೇ ಅಧ್ಯಾಯ 32ನೇ ವಾಕ್ಯ. ಮುಗ್ದೋಯ್ತು. ಬೇರೆ ಎಲ್ಲ ಯಾಕೆ ಕೋತಿ ಕುಣಿತ? ಜನನ ನಿನ್ನ ಹತ್ರ ಸೇರಿಸ್ಕೊಳ್ಳಿಕ್ಕೆ, ಜನನ ನನ್ನ ಹತ್ರ ಸೇರಿಸ್ಕೊಳ್ಳಿಕ್ಕೆ. ಯಾಕೆ ಜ್ಞಾನಸ್ನಾನ? ಏನ್ ಜ್ಞಾನಸ್ನಾನದ ಅರ್ಥ ನೀವು ಕೇಳಿರ್ಬೋದು, ಈ ದಿನಗಳೆಲ್ಲ ನೀವು ಕೇಳ್ತಾ ಇದ್ದೀರಿ. ಬೇರೆ ನಿತ್ಯ ಜೀವನ ಪಡೆಯುವುದಕ್ಕೆ ನಾವು ಯೇಸು ಸ್ವಾಮಿಯ ಬಳಿ ಬರಬೇಕು. ನಿತ್ಯ ಜೀವವನ್ನು ತರುವಂತಹ ವಾಕ್ಯಗಳು ಪ್ರಭು ಯೇಸುವಿನ ವಾಕ್ಯಗಳು. ಹೀಗೆ ನಾವು ಆಲಿಸುವಂತಹ ಪ್ರತಿದಿನದ ವಾಕ್ಯಗಳಲ್ಲಿ ನಿತ್ಯ ಜೀವವಿದೆ. ನಾವು ಯಾರನ್ನ ಬಹಿಷ್ಕರಿಸುವುದಿಲ್ಲ, ಯಾರನ್ನ ತೆಗೊಳ್ಳುವುದಿಲ್ಲ, ಅಥವಾ ಯಾರನ್ನ ನಿಂದಿಸುವುದಿಲ್ಲ, ಅಥವಾ ಯಾರನ್ನ ದೂಷಿಸುವುದಿಲ್ಲ. ಸತ್ಯವಾದಗಳನ್ನ ಕಟುವಾಗಿ ನಾವು ಮಾತನಾಡುತ್ತೇವೆ. ಅಂದರೆ ನೇರವಾಗಿ ಯಾವ ಮುಚ್ಚುಮರೆ ಇಲ್ಲದೆ ಸತ್ಯಾರ್ಥಗಳನ್ನ ಸ್ವರ್ಗೀಯ ಯಾತ್ರೆಯಲ್ಲಿ ಮಾತನಾಡುತ್ತೇವೆ ಅಷ್ಟೇನೆ. ಬೇರೆ ಇಲ್ಲಿ ಯಾವ ಬಿರುದಿಗಾಗಿಯೂ ಅಲ್ಲ, ಯಾವ ಸನ್ಮಾನಕ್ಕಾಗಿ ಅಲ್ಲ, ಯಾವ ಅಪೇಕ್ಷೆಗಾಗಿ ಅಲ್ಲ, ಅಥವಾ ಯಾವ ವಿಧವಾದಂತಹ ಹಣದ ಸಂಪಾದನೆಗಾಗಿ ಅಲ್ಲ. ದೇವರ ಸಾಮ್ರಾಜ್ಯನ ಸಾರುವುದಕ್ಕಾಗಿ, ಸತ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ. ಪ್ರಿಯರಿಗೆ, ನಾವು ನಿತ್ಯ ಜೀವನ ಪಡೆದುಕೊಳ್ಳುವವರಾಗಿ ನಾವು ಜೀವಿಸಬೇಕು. ನಿತ್ಯ ಜೀವನ ಪಡೆದುಕೊಳ್ಳಕ್ಕೆ ಯೇಸು ಸ್ವಾಮಿಯಲ್ಲಿ ಬರಬೇಕು. ನಾವು ಯೇಸು ಸ್ವಾಮಿ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ ದೇವರು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯೇಸು ಸ್ವಾಮಿ ಕೇವಲ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಬದಲಾಗಿ ಅವರನ್ನ ಯಾರೆಲ್ಲ ಅರಸಿ ಬರ್ತಾರೋ, ಯಾರೆಲ್ಲ ಹುಡುಕಿ ಬರ್ತಾರೋ, ಈಗ ಹುಡುಕಿ ಬರುವ ಸರ್ವರನ್ನು ಪ್ರೀತಿಸುವ ದೇವರವರಾಗಿದ್ದಾರೆ. ತಮ್ಮನ್ನೇ ಜೀವದಾಯಕ ರೊಟ್ಟಿಯ ಮೂಲಕವಾಗಿ ಸಮರ್ಪಿಸಿಕೊಳ್ಳುವವರಾಗಿದ್ದಾರೆ. ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ಯಾರನ್ನೂ ಸಹ ಯಾರೊಬ್ಬನನ್ನು ಸಹ ಯೇಸು ಸ್ವಾಮಿ ಕಳೆದುಕೊಳ್ಳಲು ಬಯಸುವುದಿಲ್ಲ.
ಎಲ್ಲರನ್ನ ರಕ್ಷಿಸುವುದಕ್ಕಾಗಿ ಅವರು ಈ ಲೋಕದಲ್ಲಿ ಮನುಷ್ಯರಾಗಿ ಜನಿಸಿ ಜೀವಿಸಿ ಪಡಬಾರದಂತಹ ಕಷ್ಟಗಳನ್ನು, ಅವಮಾನಗಳನ್ನು, ಯಾತನೆಗಳನ್ನು ಅನುಭವಿಸಿ ಮರಣ ಹೊಂದಿ ನಮಗಾಗಿ ಪುನರುತ್ಥಾನರಾದರು. ಹೌದು ಪ್ರಿಯರೇ, ಯೇಸು ಸ್ವಾಮಿಯಡಿಗೆ ಬರುವಂತಹ ಸರ್ವರಿಗೂ ರಕ್ಷಣೆ ಖಚಿತವಾಗಿ. ಯಾರೇ ಆಗಿರಬಹುದು. ಯಾಕಂದ್ರೆ ಯೇಸು ಸ್ವಾಮಿ ಧರ್ಮವನ್ನು ಸ್ಥಾಪಿಸಲಿಕ್ಕೆ ಬರಲಿಲ್ಲ, ಸತ್ಯವನ್ನು ಸ್ಥಾಪಿಸಲಿಕ್ಕೆ ಬಂದರು, ಸತ್ಯವನ್ನು ಹೇಳಲಿಕ್ಕೆ ಬಂದರು. ಧರ್ಮ ಅಲ್ಲ, ಕ್ರೈಸ್ತ ಧರ್ಮ ಇಲ್ಲವೇ ಅಲ್ಲ. ಒಂದು ಕ್ರೈಸ್ತ ಧರ್ಮ ಎಂಬುದು ಬರೀ ಜ್ಞಾನಸ್ನಾನದಿಂದ ಅಲ್ಲ, ಪೂರ್ತೀಕರಣ ವಿಶ್ವಾಸದಿಂದ. ಜ್ಞಾನಸ್ನಾನ ತಗೊಂಡ್ರೆ ಕ್ರೈಸ್ತ, ಇಲ್ಲಾಂದ್ರೆ ಕ್ರೈಸ್ತ ಅಲ್ಲ. ಶುದ್ಧ ಸುಳ್ಳು, ಶುದ್ಧ ತಪ್ಪು. ಕ್ರಿಸ್ತನನ್ನ ಧರಿಸಿಕೊಂಡವನು, ಕ್ರಿಸ್ತನನ್ನ ವಿಶ್ವಾಸಿಸಿದವನು ಪ್ರತಿಯೊಬ್ಬನು ಕ್ರೈಸ್ತನೇ, ಕ್ರೈಸ್ತನ ಅನುಯಾಯಿಯೇ. ದಡ್ಡತನದಲ್ಲಿ ನೀನು ಜ್ಞಾನಸ್ನಾನ ತಗೊಂಡ್ರೆ ಕ್ರಿಸ್ತ ರಕ್ಷಣೆ ಹೊಂದಿದ, ನೀನು ಜ್ಞಾನಸ್ನಾನ ತಗೊಂಡ್ರೆ ರಕ್ಷಣೆ ಹೊಂದಿದವನು ಎಲ್ಲ ಡೋಂಗಿ. ಯಾರೆಲ್ಲ ಯೇಸು ಕ್ರಿಸ್ತನ ತನ್ನ ಪೂರ್ಣ ಮನಸ್ಸಿನಿಂದ ಯೇಸುವೇ ದೇವರು ಎಂಬುದಾಗಿ ಹೃದಯದಲ್ಲಿ ಸ್ವೀಕರಿಸುತ್ತಾನೋ, ತನ್ನ ಹಳೆಯ ಜೀವನವನ್ನು, ಪಾಪದ ಜೀವನವನ್ನು ತೊರೆದು ಹೊಸ ಜೀವನಕ್ಕೆ ಬರುತ್ತಾನೋ, ಅವರೆಲ್ಲರೂ ವಿಶ್ವಾಸಿಗಳು, ಅವರೆಲ್ಲರೂ ರಕ್ಷಣೆ ಹೊಂದಿದವರು. ಅದೇ ರಕ್ಷಣೆ. ಜ್ಞಾನಸ್ನಾನ ತಗೊಂಡ್ರೆ ರಕ್ಷಣೆ ಅಲ್ಲ. ಆದ್ದರಿಂದ ನಿತ್ಯ ಜೀವದ ಸಂಭಾವನೆಯ ಬಯಕೆಯುಳ್ಳ ಆತ್ಮಗಳಿಗೆ ಸಂತೃಪ್ತಿ ದೊರೆಯುವಂತೆ ನಾವು ಪ್ರೋತ್ಸಾಹಿಸಬೇಕು, ಪ್ರಾರ್ಥಿಸಬೇಕು. ಪ್ರಭು ಯೇಸು ಸ್ವಾಮಿಯ ಪ್ರಸನ್ನತೆಯಿಂದ ಮಾತ್ರ ಇದನ್ನು ನಾವು ಪರರಿಗೆ ಕೊಡಲಿಕ್ಕೆ ಸಾಧ್ಯ. ಈ ದಿಸೆಯಲ್ಲಿ ಈ ಲೋಕದ ಜೀವನದಲ್ಲಿ, ಜೀವಿತದಲ್ಲಿ ಎದುರಾಗುವಂತಹ ಎಲ್ಲ ಕಷ್ಟ, ಸಂಕಷ್ಟಗಳಿಂದ, ನಷ್ಟ, ದಾರಿದ್ರ್ಯಗಳಿಂದ, ಅವಮಾನ, ನಿಂದನೆಗಳಿಂದ ನಾವು ಪ್ರಭು ಯೇಸುವಿನ ಮಂದೆಯಿಂದ ಚದರಿ ಹೋಗದೆ ದೃಢವಾಗಿ ನಾವು ನಿಲ್ಲಬೇಕು. ಯಾಕೆಂದರೆ ಹೀಗೆ ದೃಢವಾಗಿ ನಿಲ್ಲುವಾಗ ಪ್ರಭು ಯೇಸುವೆ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿಕೊಡುತ್ತಾರೆ. ಪ್ರಿಯರೇ, ನಾವು ಕೇಳುವಂತಹ ವಾಕ್ಯಗಳು ಸಾಧಾರಣವಾದಂತಹ ವಾಕ್ಯಗಳಲ್ಲ, ಜ್ಞಾನೋದಯವನ್ನು ಕೊಡುವಂತಹ ವಾಕ್ಯಗಳು, ನಮ್ಮನ್ನ ಒಂದು ಜೀವಿಸುವ ಸಂತನಾಗಿ ಮಾರ್ಪಡಿಸುವಂತಹ ವಾಕ್ಯಗಳು, ನಾವು ಒಂದು ಪ್ರೇಷಿತರಾಗಿ ಜೀವಿಸಲು ಪ್ರೇರಣೆ ಕೊಡುವಂತಹ ವಾಕ್ಯಗಳು. ಪ್ರಿಯರೇ, ದಯವಿಟ್ಟು ವಾಕ್ಯಗಳನ್ನ ನಿರಾಕರಿಸಬೇಡಿ. ದಯವಿಟ್ಟು ವಾಕ್ಯಗಳಿಗೆ ಗಮನ ಕೊಡಿ. ನಾವು ಈ ವಾಕ್ಯಗಳನ್ನು ಕೇಳುವಾಗ ನನ್ನ ಜೀವನ ಹೇಗಿದೆ, ನಾನು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ, ಅಥವಾ ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ಹೇಗೆ ಸಾರ್ತಾ ಇದ್ದೇನೆ, ಅಥವಾ ಮತ್ತೊಬ್ಬರು ಬೇರೊಬ್ಬರು ಸಾರಿದನ್ನು ನಾನು ಹೇಗೆ ಗ್ರಹಿಸಿಕೊಳ್ತಾ ಇದ್ದೇನೆ, ಅದನ್ನು ತಪ್ಪಾಗಿಯಾ ಒಳಿತಾಗಿಯಾ ಎಂಬುದನ್ನು ಧ್ಯಾನಿಸಬೇಕು. ವಿಶ್ವಾಸವುಳ್ಳವರಾಗಿ ಜೀವಿಸಬೇಕು. ಜ್ಞಾನಸ್ನಾನ ಶ್ರೇಷ್ಠತೆ ಅಲ್ಲ, ಕ್ರಿಸ್ತನನ್ನು ಧರಿಸಿಕೊಳ್ಳುವುದೇ ಶ್ರೇಷ್ಠತೆ, ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಶ್ರೇಷ್ಠತೆ. ಅದೇ ರಕ್ಷಣೆ. ಎಲ್ಲ ಜಾತಿ ಜನಾಂಗದವರು ಪ್ರಭು ಯೇಸುವಿನ ರಕ್ಷಣೆಯನ್ನು ಹೊಂದಿಕೊಳ್ಳಲು ಸಾಧ್ಯ, ಪ್ರಭು ಯೇಸುವಿನ ಪುನರುತ್ಥಾನದಲ್ಲಿ ಒಂದಾಗಲು ಸಾಧ್ಯ. ಪ್ರೀತಿಸಲು ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದಯವಿಟ್ಟು ಕೇಳುವ ಸಂದೇಶಗಳನ್ನು ಪರರಿಗೆ ಹಂಚಿಕೊಳ್ಳಿರಿ. ಪರರು ಕೇಳಲಿ, ಎಲ್ಲ ಗ್ರೂಪ್ಗಳಲ್ಲಿಯೂ ಕಳಿಸಿ ಶೇರ್ ಮಾಡಿ. ಪ್ರಿಯರೇ, ಇದು ದೇವರ ವಾಕ್ಯ, ಇದು ದೇವರ ವಾಕ್ಯ, ನಿತ್ಯ ಜೀವ ತರುವಂತಹ ವಾಕ್ಯ. ಈಗ ನಾವೆಲ್ಲರೂ ಇಡೀ ವಿಶ್ವಕ್ಕಾಗಿ, ಪ್ರತಿಯೊಂದು ಜಾತಿ ಜನಾಂಗದವರಿಗಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.